Hello everyone. Today I am discussing about CET chapter trigonometric ratios and identities. See here, already first part 5 ಏನಲ್ಲ ಸಾಲ್ವ್ ಮಾಡಿದ ಪ್ರಾಬ್ಲಮ್ಸ್ ಉಳಿಕೆದ ಏನಲ್ಲ ಥಿಯರಿ ಪಾರ್ಟ್ ಹೇಳಿದೆ. ಯಾಕಂದ್ರೆ ಫಾರ್ಮುಲಾ ಗೊತ್ತಿದ್ರೆ ನಿಮ್ಗೆ ಏನದಲ್ಲ ಪ್ರಾಬ್ಲಮ್ಸ್ ಅರ್ಥ ಆಕೋತ ಹೋಗ್ತದೆ, ಇಲ್ಲ ಅಂದ್ರೆ ಅರ್ಥ ಆಗಲ್ಲ. ಈಗ ಸ್ವಲ್ಪ ನೀವು ಯಾವುದೋ ಫಾರ್ಮುಲಾಸ್ ಸ್ವಲ್ಪ ಗೊತ್ತಾಯ್ತು ಅಂತ ತಿಳ್ಕೊಂಡಿನಿ. ಅವು 5 ಪ್ರಾಬ್ಲಮ್ ಸ್ವಲ್ಪ ಲೆಂದಿ ಬಿಡಿಸಿದ್ದೆ, ಬಟ್ ಈಗೇನೆಲ್ಲ ಫಾರ್ಮುಲಾ ಪರ್ಫೆಕ್ಟ್ ಆಗಿರ್ತದೆ ಅನ್ನೋ ಆದಷ್ಟು ಏನು ಮಾಡ್ತೀವಿ, ಸ್ಟೆಪ್ಸ್ ಏನಿಲ್ಲ ಸ್ಕಿಪ್ ಮಾಡ್ಕೋತಕ್ಕೀನಿ. ಯಾಕಂದ್ರೆ ನಮ್ಗೆ ಟೈಮ್ ಬೇಕಾಗ್ತದೆ, ಯಾವುದು ಸೇವ್ ಆಗಬೇಕು. ಯಾಕಂದ್ರೆ ನಮ್ಗೆ 60 ಕ್ವಶನ್ಸ್ ಸಾಲ್ವ್ ಆಗ್ಬೇಕಂದ್ರೆ ನಮ್ಗೆ ಸ್ವಲ್ಪ ಟೈಮ್ ಸೇವ್ ಆಗಬೇಕು, ಸ್ಟೆಪ್ಸ್ ಕಮ್ ಆಗಬೇಕು. ಅದಕ್ಕೆ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ನಿಮಗೆ ಫಾರ್ಮುಲಾ ಪರ್ಫೆಕ್ಟ್ ಹಾಕೋತಿದ್ರೆ ಸ್ಟೆಪ್ಸ್ ಏನು ಮಾಡ್ರಿ, ಸ್ಕಿಪ್ ಮಾಡ್ಕೋತ ಹೋಗಿ, ಅಂದ್ರೆ ನಿಮ್ಗೆ ಜಲ್ದಿ ಆನ್ಸರ್ ಬರ್ತದೆ ಮತ್ತು ಟೈಮ್ ಸೇವ್ ಆಗ್ತದೆ. ಈಗ ಲಾಸ್ಟ್ ವಿಡಿಯೋದಲ್ಲಿ ಅಂದ್ರೆ ಪಾರ್ಟ್ 1 ವಿಡಿಯೋದಲ್ಲಿ ಏನು ಮಾಡಿದೆ, ನಾನು 1 to 5 ಏನದಲ್ಲ ಸಾಲ್ವ್ ಮಾಡಿದ್ದೆ. ನೆಕ್ಸ್ಟ್ ಉಳಿಕೆದ ಏನದಲ್ಲ ಮಿಸ್ಲೆನ್ಸ್ ಪ್ರಾಬ್ಲಮ್ಸ್ ಎಂದು ಆಲ್ರೆಡಿ ಸಾಲ್ವ್ ಮಾಡಿದ್ದು, ಮತ್ತು ನಮ್ಮ ಥಿಯರಿ ಒಳಗೆ ಸಾಲ್ವ್ ಮಾಡಿದಂತ ಅದು ಬಿಟ್ಟಿನಿ. ಅದಕ್ಕೆ ನಾನು 2A ಹೇಳಕತ್ತೀನಿ, ಅಬ್ಸರ್ವ್ ಮಾಡಿ. ಇಲ್ಲ ಎಕ್ಸಸೈಸ್ 3 ಹೇಳಕತ್ತೀನಿ. ಯಾಕಂತಂದ್ರೆ ಆಲ್ರೆಡಿ ನಾವು ಥಿಯರಿ ಒಳಗೆ ಪಾರ್ಟ್ ಒಳಗೆ ಸಾಲ್ವ್ ಮಾಡಿದ್ದು ಸೇಮ್ ಅದಾವ, 1 2 3 ಅಷ್ಟೇ ಡಿಫ್ರೆಂಟ್ ಅದ, ಅಷ್ಟೇ ಮತ್ತೇನಿಲ್ಲ. ಬಟ್ ಇಲ್ಲೇ ಏನದಲ್ಲ 1 to 5th ಸಾಲ್ವ್ ಮಾಡಿವಿ. ಇಲ್ಲೇ 6th ಒನ್ ನೋಡಿ, ಅಬ್ಸರ್ವ್ ಮಾಡ್ರಿ. sin alpha sin beta minus cos alpha cos beta minus 1 equal to 0. Then the value of cot alpha into tan beta, cot over tan over, observe, is option first one -1, second option 0, third option 1, fourth option so none of these. ಈಗ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ ಸಬ್ ಪ್ರೂಫ್. ಓಕೆ, ಫಸ್ಟ್ ನೋಡಿ ಏನ್ ಕೊಟ್ಟಂಗ ಕಂಡೀಷನ್ಸ್ ರಿಪೀಟ್ ಬರ್ಕೊಡ್ರಿ. ಯಾವ್ದ sin alpha sin beta minus cos alpha cos beta minus 1 equal to 0. ಓಕೆ, ಇಲ್ಲಿ ಬರುತ್ತೆ ನೋಡಿ ನೆಕ್ಸ್ಟ್ ಸ್ಟೆಪ್ಸ್. sin ಅಬ್ಸರ್ವ್ ಮಾಡ್ರಿ, sin alpha sin beta minus cos alpha cos beta equal to 1. ಈ -1 ಹಾಕಿದ್ರೆ +1 ಆಯ್ತು. ಈಗ ಅಬ್ಸರ್ವ್ ಮಾಡಿ, ಸ್ವಲ್ಪ ಅಬ್ಸರ್ವ್ ಮಾಡುತ್ತಾ ಬರ್ರಿ. ಮೈನಸ್ ಆಫ್ ಕಾಸ್ ಆಲ್ಫಾ ಕಾಸ್ ಬೀಟಾ ಮೈನಸ್ ಸೈನ್ ಆಲ್ಫಾ ಸೈನ್ ಬೀಟಾ ಈಕ್ವಲ್ ಟು 1. ಯಾಕೆ ಈ ಫಾರ್ಮ್ ತಗೊಳ್ತಾ ಅಂದ್ರೆ ನನಗೆ ಫಾರ್ಮುಲಾ ಬರೋ ಸಲುವಾಗಿ. ಯಾಕಂದ್ರೆ ನನ್ನ ಫಾರ್ಮುಲಾ ಇದೆ cos x cos y minus sin x sin y equal to sin of x plus y. ಇಲ್ಲಿ x ಅಂದ್ರೆ ಆಲ್ಫಾ, y ಅಂದ್ರೆ ಬೀಟಾ. ಈ ಫಾರ್ಮುಲಾ ಯೂಸ್ ಮಾಡಬೇಕಾಗ್ತದೆ. ಯಾವ ಫಾರ್ಮುಲಾ ನಿಮ್ಮ ತಲೆಯಲ್ಲಿ ಐತೆ ಅಂತ ಫಾರ್ಮುಲಾ ಡೈರೆಕ್ಟ್ ಬರಿತಾ ಇರೋದನಿ. ಇಲ್ಲಿ ಮೈನಸ್ ಕಾಸ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 1. ಅರ್ಥ ಆಯ್ತ್ರಿ? ಕಾಸ್ ಆಫ್ x ಪ್ಲಸ್ y, ಕಾಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಆಲ್ಫಾ ಇಂಟು ಕಾಸ್ ಬೀಟಾ ಮೈನಸ್ ಸೈನ್ ಆಲ್ಫಾ ಇಂಟು ಸೈನ್ ಬೀಟಾ. ಯಾವ ಫಾರ್ಮುಲಾ? ಕಾಸ್ ಆಫ್ x ಪ್ಲಸ್ y. x ಅಂದ್ರೆ ಆಲ್ಫಾ, y ಅಂದ್ರೆ ಬೀಟಾ. ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್? ಈಗ ನೆಕ್ಸ್ಟ್ ಸ್ಟೆಪ್ಸ್, cos alpha plus beta equal to -1 ಬರಿಬೋದಾ? ಓಕೆ, ಬರಿಬಹುದು. ಈಗ cos alpha plus beta equal to cos pi, cos 180 ಇದು ಅಂತ ಬರೀತೀನಿ ನಿಮಗೆ, ಯಾಕಂದ್ರೆ ಕ್ಲಿಯರ್ ಆಗಬೇಕಂದ್ರೆ. ಸೊ cos pi, cos pi means 180. ಅಬ್ಸರ್ವ್ ಮಾಡ್ರಿ, cos 180 plus 0 degree. ಓಕೆ, 180 ಪ್ಲಸ್ ಅಂದ್ರೆ ಇದು ಯಾವ ಕ್ವಾಡ್ರೆಂಟ್? ಥರ್ಡ್ ಕ್ವಾಡ್ರೆಂಟ್. ಅವಾಗ ಮೈನಸ್ ಕಾಸ್ 0 ಡಿಗ್ರಿ -1 ಅಂದ್ರೆ -1 ಅಂದ್ರೆ ನಾವು ಇದು ಬರಿಬಹುದು ಕಾಸ್ ಪೈ. ಅಲ್ಲ ಬರೋದ ನೋಡಿ, -1 ಅಂದ್ರೆ ಕಾಸ್ ಪೈ. ಇಲ್ಲಿ ಕಾಸ್ ಕಾಸ್ ರಿಮೂವ್ ಮಾಡಿ ಅಂದ್ರೆ ತೆಗೆದು ಬಿಡುದು. ಯಾವುದು? ಕಾಸ್ ಕಾಸ್ ಏನಾಗ್ತದ? ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಪೈ. ಇದು ಯಾವುದು? ಒಂದು ಕಂಡೀಷನ್ ಗೊತ್ತಾಯ್ತು. ಯಾವುದು? ಆಲ್ಫಾ ಪ್ಲಸ್ ಬೀಟಾ ಅನ್ನೋದು ಪೈ ಅನ್ನೋದು ವ್ಯಾಲ್ಯೂ ಗೊತ್ತಾಯ್ತು. ಈಗ ಅಬ್ಸರ್ವ್ ಮಾಡಿ, ಈ ಕೊಟ್ಟಿರುವಂತ ಕಾಟ್ ಅಬ್ಸರ್ವ್ ಮಾಡಿ, ಕಾಟ್ ಆಲ್ಫಾ ಇಂಟು ಟ್ಯಾನ್ ಬೀಟಾ. ಓಕೆ, ಕಾಟ್ ಆಲ್ಫಾ ಫಾರ್ಮುಲಾ ಏನಿದೆ?
cos alpha by sin alpha. Tan beta formula sin beta divided by observe ನೋಡ್ರಿ ಯಾವುದು cos beta. ಓಕೆ, ಇಲ್ಲೇ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಯಾವ ಫಾರ್ಮುಲಾ ಅಂದ್ರೆ ಯಾವುದು ಕಂಪೌಂಡೋ ಅಂಡ್ ಡಿವಿಡೆಂಡೋ ಫಾರ್ಮುಲಾ. ಕಂಪೌಂಡೋ ಅಂಡ್ ಡಿವಿಡೆಂಡೋ ಫಾರ್ಮುಲಾ. ಕಂಪೌಂಡೋ ಅಂಡ್ ಡಿವಿಡೆಂಡೋ ಫಾರ್ಮುಲಾ ಗೊತ್ತಿತ್ತಂದ್ರೆ ಯಾರು ಕಲಿತೀರ ಅಂತಂದ್ರೆ ನೀವು ಯಾರು CBSE ಸ್ಟೂಡೆಂಟ್ಸ್ ಆರ್ ICSE ಸ್ಟೂಡೆಂಟ್ಸ್ ಇದ್ರೆ ಮಾತ್ರ ಈ ಫಾರ್ಮುಲಾ ಗೊತ್ತಿರುತ್ತದೆ. ಯಾವುದು ಕಂಪೌಂಡೋ ಅಂಡ್ ಡಿವಿಡೆಂಡೋ ಫಾರ್ಮ್. ಇಲ್ಲಿ ಯಾವ ಫಾರ್ಮುಲಾ ಅಂದ್ರೆ a/b = a + b / a - b. ಇದು ಕಂಪೌಂಡ್ ಅಂಡ್ ಡಿವಿಡೆಂಡೋ ಫಾರ್ಮ್ ಯೂಸ್ ಮಾಡ್ತೀವಿ. a/b = a + b / a - b. ಈಗ ಗೊತ್ತಿದ್ರೆ ಇಲ್ಲಿ ಡೈರೆಕ್ಟ್ ಅಪ್ಲೈ ಮಾಡಬಹುದು. ಇಲ್ಲಿ ಅಬ್ಸರ್ವ್ ಮಾಡಿ ಏನದ ಲಕ್ಷಣದಲ್ಲಿ ಎ ಅಂತಂದ್ರೆ ನಾನು ಕಾನ್ಸೆಪ್ಟ್ ಬರ್ತಿರ್ತೀನಿ, ಈಗ ಅಪ್ಲೈ ಮಾಡ್ತಾ ಇರ್ತೀನಿ. ಈಗ ಬರೀತೀನಿ, ಇಲ್ಲ ಅಪ್ಲೈ ಮಾಡ್ತಾ ಇರ್ತೀನಿ ಫಾರ್ಮುಲಾ. ಇಲ್ಲಿ ಎ ಅಂತಂದ್ರೆ ನ್ಯೂಮರೇಟರ್ ಯಾವುದು cos alpha sin beta. ಅಬ್ಸರ್ವ್ ಮಾಡಿ. ಬಿ ಅಂತಂದ್ರೆ ಯಾವುದು sin alpha cos beta. ಎಲ್ಲಿ ಎ ಇದ್ದರೆ cos alpha sin alpha ಹಾಕ್ತೇನೆ, ಬೀಟಾ ಹಾಕ್ತೇನೆ. ಎಲ್ಲಿ ಬಿ ಅದಲ್ಲ ಅಲ್ಲೇ sin alpha cos beta ಹಾಕ್ತಿರ್ತೀನಿ. ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್, ಸ್ವಲ್ಪ ಈಗ ಕ್ಲಿಯರ್ ನೋಡ್ರಿ. therefore cot alpha tan beta = ಇದು ಟೋಟಲ್ ಇದು a, ಇದು ಟೋಟಲ್ ಇದು b ಅಂದ್ರೆ a/b = ಈ ಫಾರ್ಮ್ ದ ಬರಿಬೇಕಾಯ್ತು ನಾನು a + b. a ಅಂತಂದ್ರೆ ಏನ್ರಿ cos alpha sin beta ಏನದ ಪ್ಲಸ್ b. b ಅಂತಂದ್ರೆ ಏನ್ರಿ ಈ ಟರ್ಮ್ b. b ಅಂದ್ರೆ sin alpha ಯಾವುದು cos beta divided by a minus b. a minus ಅಂದ್ರೆ a ಅಂದ್ರೆ cos alpha sin beta minus b. b ಅಂದ್ರೆ ಇದು a, ಇದು b sin alpha cos beta. ಏನಾಗ್ತದೆ ನೋಡ್ರಿ, cot alpha ಏನಾಗ್ತದೆ cot alpha tan beta = one formula sin x cos y plus cos x sin y = sin of x plus y. ಇಲ್ಲಿ ಏನಾಗ್ತದೆ sin of alpha plus beta divided by ಇಲ್ಲಿ ಹಂಗ ಇಲ್ಲ ಮೈನಸ್ ಅದ. ಅಬ್ಸರ್ವ್ ಮಾಡಿ, ಮೈನಸ್ ಆಫ್ ಯೂಸ್ ಆಗ್ತದೆ. ಮೈನಸ್ ಆಫ್ ಸೈನ್ ಆಫ್ ಏನಾಗ್ತದೆ ಯಾವ್ದಾಗ್ತದೆ ನೋಡ್ರಿ ಸೈನ್ ಆಫ್ ಅಲ್ಫಾ ಮೈನಸ್ ಬೀಟಾ. ಇಲ್ಲೇನಾಗ್ತದೆ ನೋಡ್ರಿ ಸ್ವಲ್ಪ ಅಬ್ಸರ್ವ್ ನೋಡ್ರಿ ಸೈನ್ ಅಲ್ಫಾ ಪ್ಲಸ್ ಬೀಟಾ. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಪೈ. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಪೈ. ಅಬ್ಸರ್ವ್ ಮಾಡ್ರಿ ಇಲ್ಲಿ ಮೈನಸ್ ಅದ, ಮೈನಸ್ ಸೈನ್ ಅಲ್ಫಾ ಮೈನಸ್ ಬೀಟಾ ಅಂದ್ರೆ 0. ಯಾಕಂದ್ರೆ ಬಿಕಾಸ್ ಸೈನ್ ಪೈ ವ್ಯಾಲ್ಯೂ 0, ಸೈನ್ ಪೈ ವ್ಯಾಲ್ಯೂ 0, ಕಾಸ್ ಪೈ ವ್ಯಾಲ್ಯೂ -1, ಸೈನ್ ಪೈ ವ್ಯಾಲ್ಯೂ 0. ಅರ್ಥ ಆಯ್ತ್ರಿ? ಬೇಕಾದ್ರೆ ನೋಡ್ರಿ ಚೆಕ್ ಮಾಡ್ರಿ. ಸೈನ್ 180 sin 180 plus 0 minus sin 0 means 0. ಅರ್ಥ ಆಯ್ತಾ? ಕ್ಲಿಯರ್ ಆಗಿ ಈಗ ಬೇಕಾದ್ರೆ ನೋಡಿ ನೀವು ಎಕ್ಸ್ಪಾಂಡ್ ಮಾಡ್ಬೋದು. ಇದು ನಾ ಈಗ ಈ ಫಾರ್ಮ್ ಈಗ ಡೈರೆಕ್ಟ್ ಬರ್ತೀನಂದ್ರೆ ಮೈನಸ್ ಬರೀಲಿ sin of x minus y ಫಾರ್ಮುಲಾ ಯೂಸ್ ಮಾಡಿ. sin of x minus y ಫಾರ್ಮುಲಾ ಯೂಸ್ ಮಾಡಿದ್ರೆ ಇದು ಬರ್ತದೆ ಕಂಡೀಷನ್ಸ್. ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್? ಅಂದ್ರೆ ಆನ್ಸರ್ ನಮ್ದು ಯಾವುದು 0. This option is second one B. Option second one B ನೋಡಿ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಏನದ ಫಸ್ಟ್ ಈ ಫಾರ್ಮ್ ಯೂಸ್ ಮಾಡಿದ್ರಿ, ಸ್ಟ್ಯಾಂಡರ್ಡ್ ಆಂಗಲ್ಸ್ ಮೀನ್ಸ್ ಅಲರ್ಡ್ ಆಂಗಲ್ಸ್ ಯೂಸ್ ಮಾಡಿದ್ರಿ, ಆಮೇಲೆ ಕಾಂಪೌಂಡ್ ಅಂಡ್ ಡಿವಿಡೆಂಡ್ ಫಾರ್ಮ್ ಯೂಸ್ ಮಾಡಿದ್ರಿ, ಆನ್ಸರ್ ಬಂದ್ರಿ.
Okay, second problem, seventh one. If sin alpha plus sin beta equal to a, cos alpha plus cos beta equal to b, then sin of alpha plus beta equal to सब value केदाना. Option A is AB, option B is A plus B, option C is 2AB divided by A square minus B square, option 4 2AB divided by A square plus B square. ನಿಮ್ಮ ಕೊಟ್ಟಿದ್ದುವ ಮಟೀರಿಯಲ್ ಎಲ್ಲ ಆಲ್ಮೋಸ್ಟ್ ಮಾಡಿ ಯಾವುದೋ ಕರ್ನಾಟಕ ಸಿ ಟಿ ಬೇಸ್ ಮೇಲೆ ಇಲ್ಲ, ಎಲ್ಲ ಜೆಡಬ್ಲಿ ಮೇನ್ಸ್ ಆ್ಯಂಡ್ ಅಡ್ವಾನ್ಸ್ ಬೇಸ್ ಮೇಲೆ ಅದ ಎಲ್ಲ ಪ್ರಾಬ್ಲಮ್ಸ್. ಯಾಕಂದ್ರೆ ಸ್ವಲ್ಪ ಲೆಂದಿ ಸ್ಟೆಪ್ಸ್ ಆಗ್ತಾವೆ, ಬಟ್ ಫಾರ್ಮುಲಾ ಗೊತ್ತಿದ್ರೆ ಸ್ಟೆಪ್ಸ್ ಏನಾದ್ರು ಸ್ಕಿಪ್ ಮಾಡ್ರಿ. ಅರ್ಥ ಆಯ್ತಾ? ನಿಮ್ಮ ಫಾರ್ಮುಲಾ ನಾ ಆದಷ್ಟು ಒಂದಿಷ್ಟು ಇಲ್ಲಿ ಅಗಳಿಂದ ಬರೆದಿದ್ದ ಟರ್ಮ್ ಸ್ಕಿಪ್ ಮಾಡಿದೆ, ಬಟ್ ಒಂದಿಷ್ಟು ಫಾರ್ಮುಲಾ ಬರೀಲೇಬೇಕಾಗ್ತದೆ, ಅಂದ್ರೆ ನಿಮಗೆ ಅರ್ಥ ಆಗ್ತಿರ್ತದೆ. ಅವು ಒಂದೊಂದು ಸ್ವಲ್ಪ 2-3 ಸ್ಟೆಪ್ಸ್ ಹೆಚ್ಚಾಗ್ಬೋದು. ಇವು ಎಲ್ಲ JEE ಮೇನ್ಸ್ ಆ್ಯಂಡ್ ಅಡ್ವಾನ್ಸ್ಡ್ ಪ್ರಾಬ್ಲಮ್ಸ್ ಅದ. ನೀವು ಯಾವುದು ನಿಮ್ಮ ಟೆಕ್ಸ್ಟ್ ಬುಕ್ದಲ್ಲೆಲ್ಲ ಯಾವು ಕರ್ನಾಟಕ ಸಿ ಇ ಟಿ ಮೇಲೆ ಇಲ್ಲ, ಬಟ್ ಇವೆಲ್ಲ ಮಾಡಿದ್ರೆ ಕರ್ನಾಟಕ ಸಿ ಇ ಟಿ ಡೆಡ್ ಈಸಿ. ಯಾವುದು ಮೇನ್ಸ್ JEE ಮೇನ್ಸ್ ಆ್ಯಂಡ್ JEE ಅಡ್ವಾನ್ಸ್ ಇವೆರಡು ಪ್ರಿಪೇರ್ ಆದ್ರಂದ್ರೆ ಕರ್ನಾಟಕ ಸಿ ಇ ಟಿ ಡೆಡ್ ಈಸಿ ಆಗ್ತದೆ ನಿಮಗೆ. ಈಗ ಫಸ್ಟ್ ನೋಡಿ, ಏನ್ ಕೊಟ್ಟಾನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಫಸ್ಟ್. ಎ ಅಂದ್ರೆ ಏನದ? ಸೈನ್ ಆಲ್ಫಾ ಸೈನ್ ಬೀಟಾ ಅದ. ಬಿ ಅಂದ್ರ ಕಾಸ್ ಆಲ್ಫಾ ಕಾಸ್ ಬೀಟಾ ಈಕ್ವಲ್ ಟು ಬಿ ಅದ. ಅಬ್ಸರ್ವ್ ಮಾಡಿ ಫಸ್ಟ್ ನೋಡಿ. ಈಗ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಸಪ್ರೋಫ್ ಈಗ ಏನದ? ಫಸ್ಟ್ ನೋಡಿ, ಸೈನ್ ಆಲ್ಫಾ ಪ್ಲಸ್ ಸೈನ್ ಬೀಟಾ ಓಕೆ ಈಕ್ವಲ್ ಟು ಎ. ನಿಮ್ಗೆ ತಲೆಯಾಗ ಬರ್ತಿರ್ಬೇಕು ಯಾವ ಫಾರ್ಮುಲಾ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ. So transformation formula ಏನದರಿ? ಟ್ರಾನ್ಸ್ಫಾರ್ಮೇಶನ್ S plus S equal to 2SC. ಓಕೆ, ಫಾರ್ಮುಲಾ ಅಪ್ಲೈ ಮಾಡ್ರಿ. ಏನಾಗ್ತದ? 2 sin alpha plus beta by 2. ಓಕೆ, ನೆಕ್ಸ್ಟ್ cos alpha minus beta by 2 equal to A. So equation number 1. ಓಕೆ, ಒಂದು ಫಾರ್ಮುಲಾ ಯೂಸ್ ಮಾಡಿದ್ರಿ, ಅದು ಟ್ರಾನ್ಸ್ಫಾರ್ಮೇಶನ್ S ಮೈನಸ್ ಎಸ್ ಈಕ್ವಲ್ ಟು 2SC. ನೋಡ್ರಿ ಸ್ಟೂಡೆಂಟ್ಸ್, ಫಾರ್ಮುಲಾ ಗೊತ್ತಿದ್ರೆ ಡೈರೆಕ್ಟ್ ಅಪ್ಲೈ ಆಗ್ತಿರ್ತದವು. ಈಗ ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಕೂಡ ನೋಡ್ರಿ, ಯಾವುದು? ಕಾಸ್ ಆಲ್ಫಾ ಪ್ಲಸ್ ಕಾಸ್ ಬೀಟಾ ಈಕ್ವಲ್ ಟು ಬಿ. ಯಾವ ಫಾರ್ಮುಲಾ? C ಪ್ಲಸ್ C ಈಕ್ವಲ್ ಟು 2CC. ಓಕೆ, ಈಗ ಗೊತ್ತಿರಬೇಕು ಏನದ? 2 cos alpha plus beta by 2. Okay, next ನೋಡಿ, cos of alpha minus beta by 2 equal to b. So equation number 2. ಈಗ ನೋಡ್ರಿ, dividing equation 1 and 2. ಅಬ್ಸರ್ವ್ ಮಾಡ್ರಿ, ಬರೋದು. So dividing equation 1 and 2 ಯೂಸ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, e2 ಕ್ಯಾನ್ಸಲ್, sin of alpha plus beta by 2 divided by cos of alpha plus phi ಅಂದ್ರೆ tan ಆಗ್ತದೆ. ಅವಾಗ ಬರುತ್ತೆ ನೋಡಿ, tan of alpha plus beta by 2 ಅಂದ್ರೆ sin x by cos x ಇದೆ. x ಅಂದ್ರೆ ಈ ಟರ್ಮ್, ಇದು x ಅಂದ್ರೆ sin by cos ಅಂದ್ರೆ tan. ಅಲ್ಲಿ ಬರುತ್ತೆ e2 ಕ್ಯಾನ್ಸಲ್, cos alpha plus alpha minus beta by 2 cos alpha minus beta by 2 cancel. A by B equal to A by B. ಅರ್ಥ ಆಯ್ತಾ? ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್. ಈಗ ಯಾವುದು ಸ್ಟೆಪ್ ಸ್ಕಿಪ್ ಮಾಡ್ಬೇಕಂತ ಏನಾದ್ರೆ ಡೈರೆಕ್ಟ್ ಬರೋದಿಲ್ಲ. 2 ಕ್ಯಾನ್ಸಲ್, sin by cos tan alpha plus beta by 2. Next cos of alpha minus beta by 2 divided by cos of alpha minus beta by 2 cancels. A divided by B ಅದನ್ನ ಬರ್ತದೆ. ಈಗ tan ಅಬ್ಸರ್ವ್ ಮಾಡಿ, ನನಗೆ ಎಲ್ಲ AB A plus B ಹಿಂಗದ, A 2AB by ಕಂಡೀಷನ್ಸ್ ಆಗದ. ಅಂದ್ರೆ ನಾನು ಏನು ಮಾಡ್ತೀನಿ, ಫಾರ್ಮುಲಾ ಈಗ ಅಬ್ಸರ್ವ್ ಮಾಡಿ, ಫಾರ್ಮುಲಾ sin x equal to 2 tan x by 2 divided by 1 plus tan square x by 2. ಈ ಫಾರ್ಮುಲಾ ಯಾವುದು? ಸಬ್ ಮಲ್ಟಿಪಲ್ ಫಾರ್ಮುಲಾ. ಯಾವುದು? ಸಬ್ ಮಲ್ಟಿಪಲ್ ಫಾರ್ಮುಲಾ. ಈಗ ಅದನ್ನ ಹೆಂಗ್ ಬರೀತೀನಿ ಅಬ್ಸರ್ವ್ ಮಾಡ್ರಿ. ಸ್ವಲ್ಪ sin
x x ಅಂದ್ರೆ ನಾನು ಬರೀತಾ ಇರೋದು ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 2 tan x x ಇಲ್ಲಿ ಅಬ್ಸರ್ವ್ ಮಾಡಿ x ಅಂದ್ರೆ ಏನು ಮಾಡಿದ್ರಿ ಆಲ್ಫಾ ಪ್ಲಸ್ ಬೀಟಾ ಇಲ್ಲಿ x ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಬೈ 2 ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ x x ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಬೈ 2 ಅಬ್ಸರ್ವ್ ಮಾಡ್ರಿ ಈಗ ಬರೀತೀವಿ ನಾವು sin alpha plus beta ಇದೇ ಫಾರ್ಮುಲಾ once again repeat so 2 tan of alpha plus beta by 2 divided by 1 plus tan square of alpha plus beta by 2 ಅಬ್ಸರ್ವ್ ಮಾಡ್ರಿ ಯಾವ ಫಾರ್ಮುಲಾ ಸಬ್ ಮಲ್ಟಿಪಲ್ ಫಾರ್ಮುಲಾ x ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಎಲ್ಲಿ x ಅಲ್ಲ ಆಲ್ಫಾ ಪ್ಲಸ್ ಬೀಟಾ ಹಾಕಿನ ಅಷ್ಟೇ ಅರ್ಥ ಆಯ್ತಾ ಕ್ಲಿಯರ್ ಆಗಿ ಈಗ ಅಬ್ಸರ್ವ್ ಮಾಡ್ರಿ ಸ್ವಲ್ಪ ಅಬ್ಸರ್ವ್ ಮಾಡಿ sin ಆಫ್ ಆಲ್ಫಾ ಪ್ಲಸ್ ಬೀಟಾ ಐತೆ ಅದಕ್ಕೆ sin ಆಫ್ ಆಲ್ಫಾ ಪ್ಲಸ್ ಬೀಟಾ ತಗೊಂಡಿನಿ ನಾನು ಈಗ sin ಆಫ್ ಆಲ್ಫಾ ಪ್ಲಸ್ ಬೀಟಾ 2 ಕ 2 ಆಲ್ಫಾ ಪ್ಲಸ್ ಬೀಟಾ ಅಬ್ಸರ್ವ್ ಮಾಡ್ರಿ ಸಾರಿ ಈಗ ನೋಡಿ tan ಆಫ್ ಆಲ್ಫಾ ಪ್ಲಸ್ ಬೀಟಾ ಬೈ 2 ಇಲ್ಲಿ ಬರ್ತದೆ ನೋಡಿ tan of alpha plus beta by 2 ಅಂದ್ರೆ ಏನದ a by b so a by b divided by 1 plus tan square ಅದ ಅಂದ್ರೆ a by b whole square ಓಕೆ ಇಲ್ಲಿ ಅಬ್ಸರ್ವ್ ಮಾಡಿ ಸ್ವಲ್ಪ ಅಬ್ಸರ್ವ್ ಮಾಡಿ ಕೇರ್ಫುಲ್ ನೋಡಿ 2a by b ಅದ ಈಗ a ಸ್ಕ್ವೇರ್ ಬೈ b ಸ್ಕ್ವೇರ್ ಇದ್ದ b ಸ್ಕ್ವೇರ್ ಇಲ್ಲಿ ಬಂತಂದ್ರೆ b ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಅಂದ್ರೆ a ಡಿವೈಡೆಡ್ ಬೈ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಬ್ಸರ್ವ್ ಮಾಡಿ ಈಗ b ಸ್ಕ್ವೇರ್ ಈ ಕಡೆ ಬಂದ್ರೆ b ಸ್ಕ್ವೇರ್ ಆಗ್ತದೆ b ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಅಂದ್ರೆ ಒಂದೇ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಡಿವೈಡೆಡ್ ಬೈ b ಸ್ಕ್ವೇರ್ ಅದ ಆ b ಸ್ಕ್ವೇರ್ ಈ b ಕ್ಯಾನ್ಸಲ್ ಆದ್ರೆ ಒಂದು b ಉಳಿತದ ಆ b ನ ಇಲ್ಲಿ ಮ್ಯಾಲ್ ಬರ್ತದೆ ಅಂದ್ರೆ ಇಲ್ಲಿ 2ab divided by a square plus b square ಅಂದ್ರೆ ಆನ್ಸರ್ ಇಸ್ fourth one so option is fourth one ಅರ್ಥ ಆಯ್ತಾ ಕ್ಲಿಯರ್ ಆಗಿ ಬೇಕಾದ್ರೆ ನೀವು laws of indices ಯೂಸ್ ಮಾಡ್ರಿ a square divided by b square LCM ತೋರಿ b square plus a square divided by b square b ಕ್ಯಾನ್ಸಲ್ ಆದ್ರೆ ಮತ್ತೆ ಇಲ್ಲಿ b ಉಳಿದಿರುತ್ತೆ ಆ b ನ ಮ್ಯಾಲ್ ತೊಗೊಂಬರ್ರಿ ಏನಾಗುತ್ತೆ 2ab divided by a square plus b square option is fourth one okay eighth one students eighth one if tan theta 1 equal to k into cot theta 2 then cos of theta minus 1 theta 2 divided by cos of theta 1 plus theta 2 equal to ಯಾವ ವ್ಯಾಲ್ಯೂ ಬರ್ತದ ಅಂತ ಕೇಳಿ ಆಪ್ಷನ್ is 1 plus k by 1 minus k second one 1 minus k by 1 plus k third one k plus 1 divided by k minus 1 fourth one k minus 1 divided by k plus 1 see here first one so ile so proof so observe ಮಾಡ್ರಿ ಕೊಟ್ಟಿರೋ conditions tan theta 1 equal to cot theta 2 here tan theta 1 equal to k into 1 by tan theta 2 here tan theta 1 into tan theta 2 equal to k ಅಂದ್ರೆ tan theta 1 into tan theta 2 equal to k ಅಂತ ಹೇಳ್ಬೋದು ಈಗ ಫಾರ್ಮ್ ಈ ಕೊಟ್ಟಿರೋ ಕಂಡೀಷನ್ ಏನದ ನೋಡಿ cos theta 1 minus theta 2 divided by cos theta 1 plus theta 2 cos of x minus y x ಅಂದ್ರೆ theta 1 y ಅಂದ್ರೆ theta 2 okay see here cos theta 1 into cos theta 2 minus ಐತಂದ್ರೆ plus plus sin theta 1 into sin theta 2 divided by observe cos theta 1 plus theta 2 means cos theta 1 cos theta 2 minus ಇಲ್ಲಿ ಪ್ಲಸ್ ಇತ್ತಂದ್ರೆ ಇಲ್ಲಿ ಮೈನಸ್ sin
theta 1 into sin theta 2. Okay, ಇಲ್ಲಿ ಅಬ್ಸರ್ವ್ ಮಾಡಿ. dividing numerator and denominator by ಇಲ್ಲಿ tan ಬರಬೇಕಾಗಿದೆ. ಅಬ್ಸರ್ವ್ ಮಾಡಿ, ಯಾಕೆ tan ಬರಬೇಕಂದ್ರೆ ಇಲ್ಲಿ tan ಅಂದ್ರೆ k ಅದ. ಈಗ tan ಬರಬೇಕಂದ್ರೆ ಅಬ್ಸರ್ವ್ ಮಾಡ್ರಿ, sin theta 1 by cos theta 1 ಬಂದ್ರೆ tan theta 1 ಆಗ್ತದೆ. sin theta 2 divided by cos theta 2 ಬಂದ್ರೆ tan theta 2 ಆಗ್ತದೆ. ಅಂದ್ರೆ ನನಗೆ cos theta 1 cos theta 2 dividing numerator and denominator, cos theta 1 into cos theta 2. ಈಗ ಏನಾಗುತ್ತೆ ನೋಡಿ, therefore cos of theta 1 minus theta 2 divided by cos of theta 1 plus theta 2 equal to direct apply ಮಾಡ್ರಿ. cos theta 1 divided by ಇದು cos theta 1 into cos theta 2 divided by cos theta 1 by ಅಂದ್ರೆ 1 sin plus sin theta 1 divided by cos theta 1 tan theta 1 sin theta 2 divided by cos theta 2 ಅಂದ್ರೆ tan theta 2 divided by ಇದಂತೂ divided by 1 minus ಏನಾಗ್ತದೆ tan theta 1 into tan theta 2. ಈಗ ಏನಾಗುತ್ತೆ ನೋಡಿ, 1 plus tan theta 1 into tan theta 2 ಅಂದ್ರೆ k divided by 1 minus k ಅಂದ್ರೆ 1 plus k divided by 1 minus k ಆನ್ಸರ್ ಯಾವುದು? ಆಪ್ಷನ್ ಈಸ್ ಯಾವುದು? ಫಸ್ಟ್ ಒನ್ ಎ ಆಪ್ಷನ್. ಫಸ್ಟ್ ಒನ್ ಎ. ಅರ್ಥ ಆಯ್ತಾ? ಯಾವುದು? cos of x minus y ಫಾರ್ಮುಲಾ ಅಪ್ಲೈ ಮಾಡಿದೆ, cos of x plus y ಫಾರ್ಮುಲಾ ಅಪ್ಲೈ ಮಾಡಿದೆ, ಡಿವೈಡಿಂಗ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ cos theta 1 into cos theta 2 ಮಾಡಿದಾಗ tan ದಾಗ ಕನ್ವರ್ಟ್ ಆಯ್ತು. ಯಾಕೆ tan ದಾಗ ಕನ್ವರ್ಟ್ ಅಂದ್ರೆ ಆಲ್ರೆಡಿ ನನಗೆ tan ದಾಗ ಇರುವಂತ ಒಂದು ಫಾರ್ಮುಲಾ ಅದ. ಆ ಫಾರ್ಮುಲಾ ಅಪ್ಲೈ ಮಾಡಬೇಕಾದ್ರೆ ನಾನು tan ದಾಗ ಕನ್ವರ್ಟ್ ಮಾಡಿ ಅಪ್ಲೈ ಮಾಡಿದೆ, ಆನ್ಸರ್ ಬಂದ್ಬಿಡ್ತು. ಯಾವುದು? 1 plus k divided by 1 minus k. Students, ninth one. If sin alpha plus cosec alpha whole square plus cos alpha plus sec alpha whole square equal to k plus tan square alpha plus cot square alpha, comma then ಯಾವುದು? k value. ಈಗ ಆಪ್ಷನ್ A is 9 ಅದ, ಆಪ್ಷನ್ B 7 ಅದ, ಆಪ್ಷನ್ C 5 ಅದ, ಆಪ್ಷನ್ D 3 ಅದ. ಈಗ ಅಬ್ಸರ್ವ್ ಮಾಡಿ, ಸ್ವಲ್ಪ ಅಬ್ಸರ್ವ್ ಮಾಡುತ್ತಾ ಬನ್ನಿ. ಈಗ ಸಬ್ಟ್ರೂಫ್ ಈಗ ಸ್ವಲ್ಪ ಏನದ ಕೊಟ್ಟು ಕಂಡೀಷನ್ಸ್ ಬರ್ಕೊಡ್ರಿ. ಏನದ? sin alpha cosec alpha whole square plus cos alpha plus sec alpha whole square k plus tan square alpha plus cot square alpha. Okay, a plus b whole square formula ಯೂಸ್ ಮಾಡ್ರಿ. ಏನದ? sin square alpha ಅಂದ್ರೆ a square plus b square ಅಂದ್ರೆ cos square alpha plus 2a. a ಅಂದ್ರೆ sin alpha, b ಅಂದ್ರೆ cosec alpha, a square plus b square plus 2ab ಅಂದ್ರೆ a ಅಂದ್ರೆ sin alpha, b ಅಂದ್ರೆ cosec alpha. ನೆಕ್ಸ್ಟ್ ಪ್ಲಸ್ ಮಿಡ್ಲ್ sin ಪ್ಲಸ್ ಇಲ್ಲಿ ಎಕ್ಸ್ಪಾಂಡ್ ಮಾಡ್ರಿ. a plus b whole square ಏನದ? cos square alpha ಅಂದ್ರೆ a square, b square ಅಂತಂದ್ರೆ sec square alpha plus 2 cos alpha into sec alpha equal to k. ಇಲ್ಲ tan square alpha ಅಬ್ಸರ್ವ್ ಮಾಡಿ, ಈ ಫಾರ್ಮುಲಾ 1 plus tan square alpha equal to sec square alpha, 1 plus cos square alpha equal to ಏನದ? cos square alpha. ಈಗ ಅಬ್ಸರ್ವ್ ಮಾಡಿ, cos square alpha ಅಂತಂದ್ರೆ cos square alpha minus 1, ಇಲ್ಲಿ ಹೆಂಗ sec square alpha ಅಂತಂದ್ರೆ ಸಾರಿ tan square alpha. ಅಬ್ಸರ್ವ್ ಮಾಡಿ, ಸೊ tan square alpha ಈ ಪ್ಲಸ್ 1 ಆ ಕಡೆ ಹೋದ್ರೆ
sec square alpha minus 1 ಅಂದ್ರೆ tan square ಇದ್ದಲ್ಲಿ sec square alpha minus 1 ಬರೀಬಹುದು cos square ಅಂದ್ರೆ cos square alpha minus 1 ಈ ಬರೀರಿ tan square ಅಂತಂದ್ರೆ plus sec square alpha minus 1 plus cos square alpha ಅಂತಂದ್ರೆ ಬರೀರಿ cos square alpha minus 1 ಈಗ ಅಬ್ಸರ್ವ್ ಮಾಡಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ ಇಲ್ಲೇನಾಗ್ತದ sin square alpha cos square alpha cosec alpha ಅಂತಂದ್ರೆ 1 by sin alpha sin cancel 2 ಅಷ್ಟೇ ಉಳಿಯುತ್ತೆ plus cos square alpha plus sec square alpha plus 2 sec 1 by cos cancel 2 ಉಳಿಯುತ್ತೆ equal to k plus ಏನಾಗ್ತದ sec square alpha plus cos square alpha minus 1 is minus 2 ಓಕೆ ಈಗ ಅಬ್ಸರ್ವ್ ಮಾಡಿ ಸ್ವಲ್ಪ ಬರೀತಾ ಇದ್ದು ಕೇರ್ಫುಲ್ ಅಬ್ಸರ್ವ್ ಮಾಡಿ sin square ಅಬ್ಸರ್ವ್ ಮಾಡಿ sin square alpha plus cos square alpha ಅಂದ್ರೆ 1 plus 2 plus 2 okay next one plus ಇದು ಬರೀತೀವಿ cos square alpha plus sec square alpha next you whole term ಈ ಕಡೆ ತಗೊಂಡ್ಬರ್ತೀನಿ plus sec square alpha ಬಂದ್ರೆ minus sec square alpha plus cos square alpha ಈ ಕಡೆ ಬಂದ್ರೆ minus cos square alpha minus 2 ಈ ಕಡೆ ಬಂದ್ರೆ plus 2 equal to k plus cos square alpha minus cos square alpha cancel plus sec square alpha minus sec square alpha cancel ಈಗ ಉಳಿತಾ ಇರೋದು ಏನ್ರಿ so 1 plus 2 plus 2 plus 2 equal to k ಈಗ ಏನಾಗುತ್ತೆ k equal to so 2 4 6 plus 1 ಯಾವುದು 7 so answer ಯಾವಾಗುತ್ತದೆ k value is the second one b 7 ನೋಡಿ answer k value 7 ಕ್ಲಿಯರ್ ಆಗುತ್ತ್ರಿ ಯಾವುದು ನಾನು a plus b whole square ಯೂಸ್ ಮಾಡೀನಿ a plus b whole square ಯೂಸ್ ಮಾಡೀನಿ ಇಲ್ಲಿ tan square alpha cos square alpha ಅಂದ್ರೆ by using identity relations formula 1 plus tan square alpha equal to sec square alpha tan square alpha ಅಂದ್ರೆ ಏನು ಬರೆದೆ ನಾನು sec square alpha minus 1 cos square alpha ಅಂದ್ರೆ cos square alpha minus 1 ಅಂತ ಬರೆದಿನಿ ಅಪ್ಲೈ ಮಾಡಿದ್ಮೇಲೆ ಅವೆರಡು ಟರ್ಮ್ ಈ ಕಡೆ ತಗೊಂಡ್ಬಂದರೆ ಕ್ಯಾನ್ಸಲ್ ಹಾಕೊಂಡು cos square alpha ಪ್ಲಸ್ ಮೈನಸ್ ಕ್ಯಾನ್ಸಲ್ ಹಾಕೋ sec square alpha ಪ್ಲಸ್ ಮೈನಸ್ ಕ್ಯಾನ್ಸಲ್ ಹಾಕೋ ಎಲ್ಲ sin square ಪ್ಲಸ್ ಅಬ್ಸರ್ವ್ ಮಾಡಿ cos square ಪ್ಲಸ್ sin square alpha ಅಂದ್ರೆ 1 ಅಂದ್ರೆ sin square theta plus cos square theta ವ್ಯಾಲ್ಯೂ 1 ಹಂಗ 1 ಆಗ್ತದ ಉಳಿಕೆದೆಲ್ಲ ಆಡ್ ಮಾಡ್ತಾ ಇರೋ ನಂಬರ್ಸ್ k ವ್ಯಾಲ್ಯೂ ಎಷ್ಟು ಆಗ್ತದ ಇಟ್ಸ್ 7 ಅಂದ್ರೆ ಆಪ್ಷನ್ ಇಸ್ ಸೆಕೆಂಡ್ ಒನ್ ಬಿ ನೋಡಿ ಆಪ್ಷನ್ ಸೊ ಅಬ್ಸರ್ವ್ ಮಾಡಿ ಸೆಕೆಂಡ್ ಒನ್ ಬಿ ಯಾವುದು 7 ಆನ್ಸರ್ ಓಕೆ 10ನೇ ಸ್ಟೂಡೆಂಟ್ಸ್ ರೂಟ್ ಆಫ್ 2 plus 2 cos 4 theta is equal to option is cos theta, second one 2 cos theta, third one cos 2 theta, fourth one 2 cos 2 theta. ಇಲ್ಲಿ ಒಂದೇ ಫಾರ್ಮುಲಾ ನೆನಪಿಡಬೇಕಾಗ್ತದ ಯಾವುದಂದ್ರೆ cos 2 theta. ನಿಮಗೆ ತಲೆಗೆ ಬರಬೇಕು cos 2 theta ಅಂತಂದ್ರೆ ಆಪ್ಷನ್ಸ್ ಅಬ್ಸರ್ವ್ ಮಾಡ್ರಿ cos ನಾಗದ ಅಂದ್ರೆ cos 2 theta cos ನಾಗಿರುವಂತ ಫಾರ್ಮುಲಾ ನೆನಪಿಡಬೇಕು ಈ ತರ ಥಿಂಕ್ ಮಾಡಬೇಕಾಗ್ತದೆ ತಲೆಯಲ್ಲಿ ಇಲ್ಲ ಅಂದ್ರೆ ಬರಲ್ಲ ಅರ್ಥ ಆಯ್ತ್ರಿ ಯಾರ ಸಿಟಿ ಅಂದ್ರೆ ಏನಂದ್ರಿ JW ಅಂದ್ರೆ ಏನು ಥಿಂಕಿಂಗ್ ಪವರ್ ಹೆಚ್ಚು ಮಾಡ್ತದೆ ಅಂದ್ರೆ ಟ್ರಿಕ್ಸ್ ಹುಡುಕ್ತದೆ ಅಂದ್ರೆ ನೀವು ಏನು ಅಬ್ಸರ್ವ್ ಮಾಡ್ರಿ ಈ ಎಲ್ಲ ಕಾಸ್ಟ್ ಆಗಿರೋದು ಅಂದ್ರೆ cos 2 theta cos ನಾಗಿರುವಂತ ಫಾರ್ಮುಲಾ ಯಾವುದು 2 cos square theta minus 1 ಓಕೆ ಆ ಫಾರ್ಮ್ ಯೂಸ್ ಮಾಡಬೇಕು ಈಗ ಅಬ್ಸರ್ವ್ ಮಾಡಿ ಪ್ರೂಫ್ ಸ್ವಲ್ಪ ಅಬ್ಸರ್ವ್ ಮಾಡಿ ಏನದ ಸ್ಕ್ವೇರ್ ರೂಟ್ ಆಫ್ so 2 plus square root of 2 plus
2 cos 4 theta. ಇಲ್ಲಿ ಬರೆದಿರ್ತದೆ, ಅಬ್ಸರ್ವ್ ಮಾಡಿ, ಸ್ವಲ್ಪ ಕೇರ್ಫುಲ್ ಆಗಿ. ಯಾವುದು cos 2 theta ಯಾದ 2 cos square theta minus 1. ಹಂಗ ಇಲ್ಲಿ cos 4 theta ಅದ, ಅದನ್ನ ಹೆಂಗ್ ಬರೀತೀನಿ ನಾನು, cos 2 into 2 theta. ಅಬ್ಸರ್ವ್ ಮಾಡಿ, ಇಲ್ಲಿ cos का cos ಅದ, 2 का 2 ಅದ, theta theta ಅಂದ್ರೆ ಏನದ 2 theta. ಎಲ್ಲಿ theta ಅದ 2 theta ಹಾಕ್ತೀನಿ. ಅಬ್ಸರ್ವ್ ಮಾಡಿ, 2 cos square 2 theta minus 1 ಮುಗಿದೋತು. ಈ ಫಾರ್ಮುಲಾ ಗೊತ್ತಿದ್ರೆ ಮುಗಿದೋತ್ರಿ ಆನ್ಸರ್. ಏನಾಗ್ತತಿ ಅಂದ್ರೆ ಸ್ವಲ್ಪ ಅಬ್ಸರ್ವ್. ಈಗ ಏನದ ಸ್ಕ್ವೇರ್ ರೂಟ್ 2 ಪ್ಲಸ್ ಸ್ಕ್ವೇರ್ ರೂಟ್ 2 ಪ್ಲಸ್ 2 cos 4 theta. cos 4 theta ಅಂದ್ರೆ ಈಗ 2 into 2 theta cos 4 theta ಅಂದ್ರೆ ಏನು ಬರೀಬಹುದು ನಾನು, 2 cos square 2 theta minus 1. ಓಕೆ, ನೆಕ್ಸ್ಟ್ ನೋಡಿ, ಸ್ಕ್ವೇರ್ ರೂಟ್ ಆಫ್ 2 ಪ್ಲಸ್ ಸ್ಕ್ವೇರ್ ರೂಟ್, ನೆಕ್ಸ್ಟ್ 2 ಪ್ಲಸ್ 2 into 2 4 cos square 2 theta 2 into minus 1 2 ಅಂದ್ರೆ 2 ಲೆ ಗುಣಾಕಾರ ಮಾಡಿದ್ದೆ. ಈಗ ಪ್ಲಸ್ 2 minus 2 get cancel, square root 2 plus root of 4 th value 2 cos square 2 theta square root cancel ಆದರೆ cos 2 theta. ಓಕೆ, ಸೊ ಕಾಮನ್ ಏನಾಗುತ್ತೆ ನೋಡಿ, 2 1 plus cos 2 theta. ಅಬ್ಸರ್ವ್ ಮಾಡ್ರಿ, ಇದ ಫಾರ್ಮುಲಾ. ಈ ಮೈನಸ್ 1 ಈ ಕಡೆ ಬಂದ್ರೆ ಅಂದ್ರೆ ಏನಾಗ್ತದೆ, ಇದ ಫಾರ್ಮುಲಾ. ಇಲ್ಲಿ ಮೈನಸ್ 1 ಈ ಕಡೆ ಬಂದ್ರೆ 1 ಪ್ಲಸ್ cos 2 theta ಅಂತಂದ್ರೆ ಏನ್ರಿ, 2 cos 2 theta. ಯಾವ ಫಾರ್ಮುಲಾ, ಈ ಫಾರ್ಮ್ ಯೂಸ್ ಮಾಡಿದ್ವಿ. ಓಕೆ, ಅಂದ್ರೆ 1 ಪ್ಲಸ್ ಇಲ್ಲಿ ಬರ್ತದೆ ನೆಕ್ಸ್ಟ್ ಟೈಮ್ಸ್ ಸ್ಕ್ವೇರ್ ರೂಟ್ 2 का 2 1 plus cos 2 theta 1 plus cos 2 theta ಅಂದ್ರೆ ಏನು ಬರೀಬಹುದು ನಾನು, 2 cos square theta. ಅಬ್ಸರ್ವ್ ಮಾಡಿ, 2 into 2 4 the root of square root of 4 minus 2 cos square root cancel ಏನಾಗ್ತದೆ, cos theta 2 cos theta. ಸೊ 2 cos theta ಆನ್ಸರ್ ನೋಡ್ರಿ ಯಾವ್ದು ಆಗ್ತದ, ಆಪ್ಷನ್ ಇಸ್ ಯಾವುದು, ಸೆಕೆಂಡ್ ಒನ್ ಬಿ 2 cos theta ಆನ್ಸರ್ ಯಾವ್ದ್ರಿ, ಒಂದೇ ಫಾರ್ಮುಲಾ cos 2 theta ಫಾರ್ಮುಲಾ ಒಂದು ಗೊತ್ತಿದ್ರೆ ನಿಮಗೆ ಆನ್ಸರ್ ಒಂದೇ ಬಿಡುತ್ತೆ ನೋಡ್ರಿ, ಯಾವುದು 2 cos theta ಆನ್ಸರ್. ಅದಕ್ಕೆ ಹೇಳ್ತಾ ಇರೋದು ಫಾರ್ಮುಲಾ ಇಲ್ಲ ಅಂದ್ರೆ ಆನ್ಸರ್ ಬರಲ್ಲ, ಯಾಕಂದ್ರೆ ಫಾರ್ಮುಲಾನ ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಗ್ನೋಮೆಟ್ರಿ ಒಳಗೆ. ಓಕೆ ಸ್ಟೂಡೆಂಟ್ಸ್, 11th one, if cos of alpha plus beta into sin of gamma plus delta equal to cos of alpha minus beta sin of gamma minus delta, then cot alpha cot beta cot gamma. Okay, option is cot delta minus cot delta tan delta and minus tan delta. ಈಗ ಅಬ್ಸರ್ವ್ ಮಾಡ್ರಿ, ಇಲ್ಲೇ ಯಾವುದು ಎಲ್ಲ ಎರಡು ವ್ಯಾಲ್ಯೂ ಟ್ಯಾನ್ ದಾಗದ, ಎರಡು ವ್ಯಾಲ್ಯೂ ಕಾಟ್ ದಾಗದ. ಈಗ ಅಬ್ಸರ್ವ್ ಮಾಡಿ, ಇಲ್ಲ ಫಸ್ಟ್ ನೋಡಿ ಪ್ರೂಫ್ ನೋಡಿ, ಏನದ, ಕಾಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಸೈನ್ ಆಫ್ ಗಾಮಾ ಪ್ಲಸ್ ಡೆಲ್ಟಾ ಈಕ್ವಲ್ ಟು ಕಾಸ್ ಆಫ್ ಆಲ್ಫಾ ಮೈನಸ್ ಬೀಟಾ ಸೈನ್ ಆಫ್ ಗಾಮಾ ಮೈನಸ್ ಡೆಲ್ಟಾ. ಇಲ್ಲ ಅಬ್ಸರ್ವ್ ಮಾಡ್ರಿ, ಆಲ್ಫಾ ಟರ್ಮ್ ಬೀಟಾ ಟರ್ಮ್ ಒಂದು ಟರ್ಮ್ ಬರ್ಕೊಡ್ರಿ, ಗಾಮಾ ಡೆಲ್ಟಾ ಒಂದು ಟರ್ಮ್ ಬರ್ಕೊಡ್ರಿ. ಈಗ ಅಬ್ಸರ್ವ್ ಮಾಡ್ರಿ, ಏನದ, ಸ್ವಲ್ಪ ಸೈನ್ ಆಫ್ ಗಾಮಾ ಪ್ಲಸ್ ಡೆಲ್ಟಾ ಇದು ಈ ಟರ್ಮ್ ಅಂದ್ರೆ ಡಿವೈಡೆಡ್ ಆಗ್ತದೆ, ಸೈನ್ ಆಫ್ ಯಾವುದು ಗಾಮಾ ಮೈನಸ್ ಡೆಲ್ಟಾ. ನೆಕ್ಸ್ಟ್ ಕಾಸ್ ಆಫ್ ಆಲ್ಫಾ ಮೈನಸ್ ಬೀಟಾ
divided by cos of alpha plus beta. ಈಗ ಕಂಪೌಂಡ್ ಅಂಡ್ ಡಿವಿಡೆಂಡ್ ಫಾರ್ಮ್ ಯೂಸ್ ಆಗ್ತದೆ ಫಾರ್ಮುಲಾ ಯಾವುದು ಕಂಪೌಂಡ್ ಅಂಡ್ ಡಿವಿಡೆಂಡ್ ಫಾರ್ಮ್ ಇಲ್ಲಿ ಏನದ a by b equal to a plus b divided by a minus b. ಇಲ್ಲಿ ಇದು ಟೋಟಲ್ a ಇದು ಟೋಟಲ್ b ಇದು ಫಾರ್ಮುಲಾ ಇದು a ಇದು b. ಅರ್ಥ ಆಯ್ತಾ? ಈ ಬರೀರಿ ಏನಾಗ್ತದ a by b ಫಾರ್ಮ್ ತಗದ ಈಗ ಇಲ್ಲಿ a by b ಫಾರ್ಮ್ a plus b divided by a minus b ಫಾರ್ಮ್ ತಗದ sin of gamma plus alpha plus b ಅಂದ್ರೆ ಇದು sin of gamma minus alpha delta next divided by a minus b sin of gamma plus delta minus sin of gamma minus delta equal to ಇದು a ಅಂತಂದ್ರೆ ಈ ಟರ್ಮ್ b ಅಂದ್ರೆ ಇದು ಈಗ ಏನಾಗ್ತದೆ cos of alpha minus beta plus b ಅಂದ್ರೆ cos of alpha plus beta divided by a ಅಂತಂದ್ರೆ cos of alpha minus beta minus b ಅಂತಂದ್ರೆ cos of alpha plus beta. ಓಕೆ ಸಿ ಈ ಫಾರ್ಮ್ ಯೂಸ್ ಮಾಡಬೇಕಾದ್ರೆ ಒಂದು ಎಕ್ಸ್ಪಾಂಡ್ ಮಾಡಬೇಕು. ಎಕ್ಸ್ಪಾಂಡ್ ಮಾಡಿದ್ರೆ sin of x plus y sin of x minus y sin of x plus y sin of x minus y cos of x minus y cos of x plus y cos of x minus y cos of x plus y ಎಕ್ಸ್ಪಾಂಡ್ ಮಾಡಿದಾಗ ಏನು ಬರ್ತಂದ್ರೆ 2 sin gamma cos delta divided by so two conditions observe cos gamma sin delta equal to ಇಲ್ಲಿ cos ನ ಏನಂದ್ರೆ cos alpha cos beta ಆಗ್ತದೆ sin alpha sin beta ಆಗ್ತದೆ ಡಿವೈಡೆಡ್ ಬೈ ಸೊ ಅಬ್ಸರ್ವ್ ಮಾಡ್ರಿ 2 ಏನಾಗ್ತದೆ ಎಕ್ಸ್ಪಾಂಡ್ ಮಾಡಿದಾಗ 2 cos alpha cos beta divided by 2 ಯಾವುದು sin ಅಬ್ಸರ್ವ್ ಮಾಡಿ ಯಾಕಂದ್ರೆ ಇಲ್ಲಿ cos ಕ್ಯಾನ್ಸಲ್ sin ಉಳಿತದೆ ಇಲ್ಲಿ cos sin ಕ್ಯಾನ್ಸಲ್ cos ಉಳಿತದೆ ಅಂದ್ರೆ 2 sin alpha sin beta ಇಲ್ಲಿ 2 get cancels ಈ ಉಳಿತದ ಅಬ್ಸರ್ವ್ ಮಾಡ್ರಿ cot ಅಂದ್ರೆ cot alpha ಇಲ್ಲಿ tan ಆಗ್ತದೆ tan gamma ನೆಕ್ಸ್ಟ್ ಇಲ್ಲಿ cot alpha cot beta cot delta cot alpha cot beta ಈ ಕಡೆ ಬಂದ್ರೆ 1/tan ಅಂದ್ರೆ cot gamma ಅಂದ್ರೆ ಆನ್ಸರ್ cot delta. ಆಪ್ಷನ್ ಇಸ್ ಫಸ್ಟ್ ಒನ್ ಎ cot delta ನೋಡಿ cot delta. ಇದನ್ನ ನಾವು ಡೈರೆಕ್ಟ್ ಓದಿನಿ ಇದು ಎಕ್ಸ್ಪಾಂಡ್ ಮಾಡಿ ಕ್ಯಾನ್ಸಲ್ ಆಗ್ತದೆ ನನಗೆ ಗೊತ್ತದ ಸ್ವಲ್ಪ ಎಕ್ಸ್ಪಾಂಡ್ ಮಾಡಿ ನೀವು ಕ್ಯಾನ್ಸಲ್ ಮಾಡೋದು ಗೊತ್ತಾಗಲಿಲ್ಲ ಅಂದ್ರೆ ಇವು ಎಕ್ಸ್ಪಾಂಡ್ ಮಾಡಿ ಇವೆರಡು ಎಕ್ಸ್ಪಾಂಡ್ ಮಾಡಿ ಇವು ಎಕ್ಸ್ಪಾಂಡ್ ಮಾಡಿ ಈ ಟರ್ಮ್ ಬರ್ತದೆ. ಕ್ಲಿಯರ್ ಆದ್ರಿ? ಆದಷ್ಟು ಸ್ಟೆಪ್ ಸ್ಕಿಪ್ ಮಾಡಿ. ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್? ಓಕೆ ಸ್ಟೂಡೆಂಟ್ಸ್ 12th one if tan of alpha plus theta equal to n into tan of alpha minus theta then sin 2 theta divided by sin 2 alpha is equal to option is n minus 1 divided by n plus 1 second one n minus 1 divided by n plus 1 third one 2n plus 1 divided by n minus 1 fourth one 2n minus 1 divided by n plus 1. okay see here so observe ಮಾಡಿ so ಇಲ್ಲಿ so proof ಏನು ಕೊಡೋಣ tan of alpha plus theta equal to n theta alpha minus theta. so ಇದನ್ನ ಹೆಂಗ್ ಬರೀಬಹುದು sin of alpha plus theta divided by cos of alpha plus theta equal to is n sin of alpha minus theta divided by cos of alpha minus theta. see a cross multiplication sin of alpha plus theta so cross multiplication cos of alpha minus theta so n into sin of alpha minus theta ಈ ಕಂಡೀಷನ್ ಈ ಕಡೆ ಬರ್ತದೆ into cos of alpha plus theta
ಎರಡು ಸೈಡ್ ಬೋತ್ ಸೈಡ್ಸ್ ಎರಡು ಸೈಡ್ ಮಲ್ಟಿಪ್ಲೈ ಮಾಡ್ಕೊತೀನಿ 2 ಸೊ 2 sin ಆಫ್ alpha plus theta into cos of alpha minus theta, so n into 2 sin of alpha minus theta into cos of alpha plus theta. ಏನು ಬೋತ್ ಸೈಡ್ಸ್ ಎರಡು 2 ಮಲ್ಟಿಪ್ಲೈ ಮಾಡ್ಕೊತೀನಿ. ಈಗ ಸೊ ಅಬ್ಸರ್ವ್ ಮಾಡ್ರಿ, ನೀವು ಅನ್ಬೋದು 2 sin theta cos theta, ಬಟ್ theta ಚೇಂಜ್ ಅದ, ಮತ್ತು theta ಪ್ಲಸ್ ಆಲ್ಫಾ theta ಮೈನಸ್ ಆಲ್ಫಾ ಅದ. ಅದಕ್ಕೆ ಏನು ಮಾಡಿದ್ರಿ, 2 sin ಎಕ್ಸ್ಪಾಂಡ್ ಮಾಡಿದಾಗ ಯಾವ ಬರ್ತಂದ್ರೆ ಯಾವುದು ಸ್ವಲ್ಪ sin 2 alpha plus sin 2 theta ಬರ್ತದ. n into ಇಲ್ಲಿ ಫಾರ್ಮುಲಾ ಯಾವ್ದಂತಂದ್ರೆ cos alpha plus cos 2 ಫಾರ್ಮುಲಾ ಏನಾಗ್ತದ, sin 2 alpha minus sin 2 theta ಆಗ್ತದ. ಸೊ ಡೈರೆಕ್ಟ್ ಬರ್ತೀನಿ, sin 2 alpha plus sin 2 theta n ಗೆ ಗುಣಾಕಾರ ಮಾಡ್ರಿ, n into ಅಬ್ಸರ್ವ್ ಮಾಡ್ರಿ sin 2 alpha minus n into sin 2 theta. ಈಗ ಅಬ್ಸರ್ವ್ ಮಾಡ್ರಿ, ಸೊ sin 2 alpha plus theta ಬಿಟ್ಟರೆ ಮೈನಸ್ ಸೈನ್ ಮೈನಸ್ n into sin 2 alpha equal to ಲಿಟರ್ ಮಾಡ್ಕೊಂಡ್ರೆ ಮೈನಸ್ n into sin 2 theta minus sin 2 theta. ಈಗ ಅಬ್ಸರ್ವ್ ಮಾಡಿ, sin alpha 2 alpha ಅಂದ್ರೆ 1 minus n minus of ಯಾವುದು sin 2 theta ಅಂದ್ರೆ n plus 1. ಈಗ ನೋಡಿ ಅಬ್ಸರ್ವ್ ಮಾಡಿ, sin 2 alpha divided by ಯಾವುದು sin 2 theta minus of n plus 1 divided by 1 minus n ಯಾವ ಫಾರ್ಮುಲಾ ಆಗ್ತದ ಅಬ್ಸರ್ವ್ ಮಾಡಿ. ಈಗ ಮೈನಸ್ n ಕರೆಕ್ಟ್ ಮಾಡಿ, ಮೈನಸ್ n minus 1 sin 2 theta divided by sin 2 alpha equal to n minus 1 by n plus 1. ಈಗ ಮೈನಸ್ ಇಲ್ಲಿ ಕಂಡೀಷನ್ಸ್ ಯೂಸ್ ಮಾಡಿ ಇಲ್ಲಿ ಡಿವೈಡೆಡ್ ಬೈ 1 minus n minus of n minus 1 ಮಾಡ್ಕೊಂಡು ಈ ಮೈನಸ್ ಹೋಗಿಸ್ತೀವಿ. ಅರ್ಥ ಆಯ್ತಾ? ಈಗ ಮೈನಸ್ ಇಲ್ಲಂತೂ n plus 1 ಈ ಕಡೆ ಬಂತದ, ರಿಟರ್ನ್ 1 minus n ಅಲ್ಲ, minus of n minus 1 ಆ ಮೈನಸ್ ಹೋಗಿ n minus 1 divided by n plus 1. So option is A. Students, 13th problem. If tan theta equal to root n for some non-square natural numbers n, then sec 2 theta is option A rational number, option B an irrational number, third one C a positive number, fourth one D none of the above ಅಂತ ಇದೆ. above means ಮೂರದೊಳಗೆ ಯಾವುದು ಇದೆ ಅಂತ ಕೇಳ್ತಾನೆ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಆಪ್ಷನ್ಸ್ ಬರೋಕ್ಕಿಂತ ಮುಂಚೆಕ ಯಾವ ಫಾರ್ಮುಲಾ ಯೂಸ್ ಆಗ್ತದೆ ನನಗೆ ನಿಮ್ಮ ತಲೆಗಿರಲಿ. sec 2 theta ಅನ್ನೋ ಫಾರ್ಮುಲಾ ಎಲ್ಲೂ ಇಲ್ಲ. sec 2 theta ಫಾರ್ಮುಲಾ ಇಲ್ಲ ಅಂದ್ರೆ ನಿಮ್ಗೆ ಅದರ ರೆಸಿಪ್ರೋಕಲ್ ಯಾವುದು, cos 1 by cos 2 theta 1 by cos 2 theta ಅಂದ್ರೆ ನಿಮ್ಗೆ ಗೊತ್ತಿರಬೇಕು. cos 2 theta ಫಾರ್ಮುಲಾ ಗೊತ್ತಿರಲೇಬೇಕಾಗ್ತದೆ. ಅರ್ಥ ಆಯ್ತ್ರಿ? ಬೇರೆ ಕಾನ್ಸೆಪ್ಟ್ ಆ ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ಏನಾಗ್ತದ ನಿಮಗ ಅಪ್ಲೈ ಮಾಡ್ಲಿಕ್ಕೆ ಬರ್ತದ. ಯಾವುದು cos 2 theta. ಇಲ್ಲೇ ಹೆಂಗೆ ಯೂಸ್ ಮಾಡ್ತಂದ್ರೆ ಒಂದು ಇಫ್ ಸ್ಟೇಟ್ಮೆಂಟ್ ಕೊಟ್ಟಾನ, ಸಬ್ಪ್ರೂಫ್. ಓಕೆ, ಸಬ್ಪ್ರೂಫ್ ನೋಡಿ. ಇಲ್ಲಿ ನಾನು ಏನ್ ಮಾಡ್ತಾ ಇರ್ತೀನಿ, ವಿ ನೋ ದ್ಯಾಟ್ ಯಾವ ಫಾರ್ಮುಲಾ cos 2 theta. cos 2 theta ದಲ್ಲಿ 4 ಫಾರ್ಮುಲಾ ಅದ, ಹೌದ್ರಿ? ಒಂದು cos ಮೇಲೆ ಅದ, ಒಂದು sin ಮೇಲೆ ಅದ, ಒಂದು cos sin ಕೂಡಿ ಅದ, ಒಂದು tan ದಾಗ ಅದ. ಈಗ ನನಗೆ tan ಆಗಿದ್ರೆ ನನಗೆ ಯೂಸ್ ಆಗ್ತದೆ, ಯಾಕಂದ್ರೆ tan ದ ಇಫ್ ಸ್ಟೇಟ್ಮೆಂಟ್ ಕೊಟ್ಟಾನ ಏನಂತ, ರೂಟ್ n ಅಂತ. ಅದಕ್ಕೆ ನಾನು ಏನು ಮಾಡ್ತೀನಿ, cos 2 theta ಅದು tan ದಾಗ ಇರುವಂತ ಫಾರ್ಮುಲಾ ಅಪ್ಲೈ ಮಾಡ್ತಾರೆ. ಯಾವುದು 1 ಮೈನಸ್ ಏನ್ರಿ
tan square theta divided by 1 plus ಯಾವುದು tan square theta. ಓಕೆ, ಬಿಕಾಸ್ ಏನದ ಇಲ್ಲಿ tan ಏನದ theta ಅಬ್ಸರ್ವ್ ಮಾಡಿ, tan theta ರೂಟ್ n ಅದ ಅಂದ್ರೆ tan square theta ಅಂತಂದ್ರೆ ಏನಂತದ ರೂಟ್ n ಹೋಲ್ ಸ್ಕ್ವೇರ್ ಆಗಿ n ಉಳಿತದ. ಅಂದ್ರೆ ನಾನು tan square theta ಅಂದ್ರೆ ಏನು ಬರೀಬಹುದು n. ಓಕೆ, ಹಿಯರ್ cos 2 theta 1 minus n divided by 1 plus n. Okay, so cos 2 theta equal to 1 minus n divided by 1 plus n. ಈ ತರ ಫಾರ್ಮುಲಾ ಗೊತ್ತಾಯ್ತು. ಬಟ್ ನಾನು ಕೇಳ್ತಾ ಇರೋದು sec 2 theta ಕೇಳಿದಾರೆ. ಅಬ್ಸರ್ವ್ ಮಾಡಿ, sec 2 theta ಅಬ್ಸರ್ವ್ ಮಾಡಿ, sec 2 theta ದೊಳಗೆ ಯೂಸ್ ಮಾಡ್ಕೊಂಡು ಏನ್ ಮಾಡಬೇಕು, ಆ 4 ಆಪ್ಷನ್ ದಲ್ಲಿ ಒಂದು ಆನ್ಸರ್ ಅದ. ಓಕೆ, ಇಲ್ಲೇ ಅಬ್ಸರ್ವ್ ಮಾಡಿ ಕಂಡೀಷನ್ಸ್. ಇಲ್ಲೇ cos 2 theta ಅಂದ್ರೆ ಇಲ್ಲಿ sec ಒಳಗೆ ಬರೀಬೇಕಾಗುತ್ತೆ. ಓಕೆ, ಅಬ್ಸರ್ವ್ ಮಾಡಿ, ಇಲ್ಲೇ ಸ್ವಲ್ಪ cos 2 theta ಅಂದ್ರೆ ರೆಸಿಪ್ರೋಕಲ್ ಅಂದ್ರೆ ಇಲ್ಲಿ ಬರೆದಿರ್ತಾರೆ ರೆಸಿಪ್ರೋಕಲ್ 1 by ಯಾವುದು sec 2 theta equal to ಏನು 1 minus n divided by 1 plus n. ಓಕೆ, ಈ 1 plus n ಈ ಕಡೆ ಬಂತಂದ್ರೆ ಏನಾಗ್ತದೆ ನೋಡ್ರಿ, 1 plus n divided by sec 2 theta equal to 1 minus n. ಈ sec 2 theta ಈ ಕಡೆ ಕಳಿಸಿದ್ರೆ ಏನಾಗ್ತದೆ, so 1 plus n divided by 1 minus n equal to ಯಾವುದು sec 2 theta. ಅಂದ್ರೆ sec 2 theta equal to 1 plus n divided by 1 minus n ಅಂತ ಕೇಳೋಣ. ಮತ್ತು ಅವ ಏನ್ರಿ for some non square natural numbers ಅಂತ ಕೇಳ. ಅದಕ್ಕೆ ಏನ್ ಮಾಡ್ರಿ, ಇಲ್ಲಿ ಬರೀ ಏನಂತ, ಇಲ್ಲಿ ಬರೀ ಏನಂತ since ಏನ್ ಕೇಳ್ತಾರೆ ಅಬ್ಸರ್ವ್ ಮಾಡ್ರಿ, n ಏನದ ನ್ಯಾಚುರಲ್ ನಂಬರ್ಸ್. ಅಬ್ಸರ್ವ್ ಮಾಡ್ರಿ, n is a ಯಾವುದು ನ್ಯಾಚುರಲ್ ನಂಬರ್. ಓಕೆ, ಸೊ n is a natural number ಅಂತ ಯೂಸ್ ಮಾಡಿದಾನೆ. ಆಮೇಲೆ ನೋಡ್ರಿ ಕಂಡೀಷನ್ಸ್ ಏನಾಗ್ತದೆ, n is natural number ಅಂತಂದ್ರೆ ಏನ್ ಕೇಳೋಣ, ಸಾರಿ ಇಲ್ಲಿ ಅಬ್ಸರ್ವ್ ಮಾಡಿ ಏನದ, since n is a non square natural number ಹೆಂಗಿರ್ತದ, n ಅನ್ನೋದು is not equal to 1. ಯಾಕಂದ್ರೆ ನೋಡ್ರಿ, so n plus 1 equal to 0, therefore n equal to -1. ಸೊ -1 ಆಗ್ತದ. ಅದಕ್ಕೆ ನ್ಯಾಚುರಲ್ ನಂಬರ್ಸ್ ಆಗಲ್ಲ, ನೆಗೆಟಿವ್ ಯಾವುದು ನ್ಯಾಚುರಲ್ ನಂಬರ್ಸ್ ಇರಲ್ಲ. ಅದಕ್ಕೆ ನೋಡು, therefore sec 2 theta equal to ಏನದ 1 plus n divided by 1 minus n. therefore ಏನದ ಇಟ್ಸ್ ಅ ಯಾವುದು a rational number ಆಗ್ತದ. n is a ಯಾವುದು a rational number. So rational number ಆಗ್ತದೆ. His option is first one A. So option A ಆಗ್ತದೆ. It's a rational numbers ಒಳಗ ಐದರ್ ಗೊತ್ತದ ನಿಮ್ಗೆ, ಪ್ಲಸ್ ಮೈನಸ್ ಇವೆಲ್ಲ. ಫಸ್ಟ್ ನೀವು ರಾಷನಲ್ ನಂಬರ್ಸ್ ಯಾವ್ಯಾವ ಬರ್ತಾವ ಗೊತ್ತಿರಬೇಕು, ನ್ಯಾಚುರಲ್ ನಂಬರ್ಸ್ ಯಾವಾಗ ಬರ್ತಾವ ಗೊತ್ತಿರಬೇಕು, ಇರ್ರಾಷನಲ್ ನಂಬರ್ಸ್ ಯಾವಾಗ ಗೊತ್ತಿರಬೇಕು, ಪಾಸಿಟಿವ್ ಈ ನಂಬರ್ಸ್ ಯಾವಾಗ ಬರ್ತಾವ ಗೊತ್ತಿರಬೇಕು. ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದ. ಓಕೆ ಸ್ಟೂಡೆಂಟ್ಸ್, 14th one. So 14th one ಏನು, if sin theta plus cos theta equal to m ಅಂತ ಕೊಟ್ಟಾನ, and sec theta plus cosec theta equal to n ಅಂತ ಕೊಟ್ಟಾನ, then option A is 2n equal to m into n square minus 1. Option B 2m equal to n into m square minus 1. Option C is 2n equal to m into m square minus 1. Option D is none of these ಅದ. is a ನಾಲ್ಕು ಆಪ್ಷನ್ಸ್ ಒಂದು ಅದ. ಈಗ ಅಬ್ಸರ್ವ್ ಮಾಡ್ರಿ, ಫಸ್ಟ್ ನೋಡ್ರಿ ಏನ್ ಕೊಟ್ಟಾನ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ.
ಸೊ ಪ್ರೂಫ್ ಏನದ ಅಂತಂದ್ರೆ ಇಲ್ಲಿ sin ಥೀಟಾ ಪ್ಲಸ್ cos ಥೀಟಾ ಈಕ್ವಲ್ ಟು m ಅಂತ ಕೊಟ್ಟಾನ. ಸೊ ಇಕ್ವೇಶನ್ ನಂಬರ್ 1 ಅಂತ ತಿಳ್ಕೊಡ್ರಿ. ಸೊ ಈಗ ಇನ್ನೊಂದೇನು sec ಮತ್ತು cosec ಕೊಟ್ಟಾನ. sec ಅಂದ್ರೆ ರೆಸಿಪ್ರೋಕಲ್ ಕಾಸ್ ಅಂತ ಗೊತ್ತಿರಬೇಕು, cosec ಅಂದ್ರೆ sin ಅನ್ನೋದು ಗೊತ್ತಿದ್ರೆ ಮಾತ್ರ ಯಾಕಂದ್ರೆ sin cos ಕೊಟ್ಟಾರ ಅದು ಅಪ್ಲೈ ಮಾಡಕ್ ಆಗ್ತದೆ, ಅದು ಸಲುವಾಗಿ. ಈಗ ಕೊಟ್ಟಿರುವಂತ ಕಂಡೀಷನ್ ನಾವು ಸೆಕೆಂಡ್ ಕಂಡೀಷನ್ ಇದೆ sec ಥೀಟಾ ಪ್ಲಸ್ ಯಾವುದು cosec ಥೀಟಾ ಈಕ್ವಲ್ ಟು n. ಇದರ ರೆಸಿಪ್ರೋಕಲ್ 1 by cos ಥೀಟಾ ಪ್ಲಸ್ 1 by sin ಥೀಟಾ ಈಕ್ವಲ್ ಟು n. LCM ಇಲ್ಲಿ ಏನಾಗ್ತದೆ sin ಥೀಟಾ ಬರ್ತದೆ, ಇಲ್ಲಿ cos ಥೀಟಾ ಬರುತ್ತೆ. LCM ಏನಾಗ್ತದೆ sin ಥೀಟಾ ಪ್ಲಸ್ cos ಥೀಟಾ ಡಿವೈಡೆಡ್ ಬೈ ಯಾವುದು cos ಥೀಟಾ into sin ಥೀಟಾ equal to n. ಓಕೆ, ಸೊ ನೆಕ್ಸ್ಟ್ ನೋಡ್ರಿ therefore ಯಾವುದು sin ಥೀಟಾ ಅಬ್ಸರ್ವ್ ಮಾಡ್ರಿ sin ಥೀಟಾ plus cos ಥೀಟಾ, sin ಥೀಟಾ plus cos ಥೀಟಾ ಅಂದ್ರೆ ಏನು ಬರೀಬಹುದು m. ಸೊ m divided by ಅದನ್ನ ಸೀರಿಯಲ್ ಆಗಿ ಬರುತ್ತೆ sin ಥೀಟಾ cos ಥೀಟಾ equal to n. ನಾನು ಯೂಸ್ ಮಾಡಿದ್ದು by using ಯಾವುದು equation number 1. ಸೊ 1 ಇಸ್ equation ಇಲ್ಲಿ ಅಪ್ಲೈ ಮಾಡಿ sin ಥೀಟಾ plus cos ಥೀಟಾ ಅಂದ್ರೆ m. ಓಕೆ, ಈಗ ಅಬ್ಸರ್ವ್ ಮಾಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ ಏನದ ಇಲ್ಲಿ ಸೊ m ಓಕೆ equal to n into ಯಾವುದು sin ಥೀಟಾ into cos ಥೀಟಾ. n ಈ ಕಡೆ ಬಂದ್ರೆ ಡಿವೈಡೆಡ್ ಬೈ m by n equal to ಯಾವುದು sin ಥೀಟಾ into cos ಥೀಟಾ. therefore sin ಥೀಟಾ into cos ಥೀಟಾ equal to m by n. ಓಕೆ, ಈಗ ಅಬ್ಸರ್ವ್ ಮಾಡಿ ಫಸ್ಟ್ ಯಾವುದು ಸೊ equation 1 becomes ಏನದ sin ಥೀಟಾ plus cos ಥೀಟಾ equal to m. ಏನು ಮಾಡ್ತಾ ಇರೋದು squaring on both sides. ಏನಾಗ್ತದೆ sin ಥೀಟಾ plus cos ಥೀಟಾ whole square m square. a plus b whole square ಫಾರ್ಮುಲಾ ಯೂಸ್ ಮಾಡಿ sin square ಥೀಟಾ plus cos square ಥೀಟಾ plus 2 sin theta into cos theta equal to m square. Okay, formula sin square theta plus cos square theta value is 1 plus 2 sin theta cos theta m by n. Okay, so m by n equal to m square. Okay, 2m by n equal to m square minus 1. m plus 1 akade minus 1. Okay, next one 2m equal to n into m square minus 1. 2m equal to n into m square minus 1. n divided term ikkade bandre into ಆಗ್ತದೆ. ಸೊ ಆಪ್ಷನ್ ಐತೆ ನೋಡಿ ಯಾವುದು 2m equal to ಅಂದ್ರೆ 2m equal to n into m square minus 1 is the option is second one B. ಗೊತ್ತಾಯ್ತಾ, ಕ್ಲಿಯರ್ ಆಗುತ್ತಾ? ಸ್ವಲ್ಪ LCM ಅಂದ್ರೆ ರೆಸಿಪ್ರೋಕಲ್ ಗೊತ್ತಿತ್ತು, ಅದರ LCM ತೆಗಿರಿ. ಆ LCM ತೆಗೆದು ಸೊ ಏನು ಇಕ್ವೇಶನ್ 1 ಅದಲ್ಲ ಆ ವ್ಯಾಲ್ಯೂ ಹಾಕ್ರಿ. ಅಂದ್ರೆ ಇಫ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ sin ಥೀಟಾ plus cos ಥೀಟಾ equal to m ಅನ್ನೋದು. ಓಕೆ, ಆ ಫಾರ್ಮ್ ಯೂಸ್ ಮಾಡ್ಕೊಂಡು ಏನು ಮಾಡ್ರಿ ಈ ಕಂಡೀಷನ್ಸ್ ಕಂಡ್ರಿ, ಆಮೇಲೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ರಿ. ಇಕ್ವೇಶನ್ 1 ಅನ್ನ ಅದನ್ನ ಪಾಯಿಂಟ್ ಕಂಡುಹಿಡಿದ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಏನು ಕಂಡುಹಿಡಿದ್ರಿ, ಒಂದು sin ಥೀಟಾ plus cos ಥೀಟಾದ ವ್ಯಾಲ್ಯೂ m ಅಂತ ಕೊಟ್ಟಾನ ಅವನೇ. ಇನ್ನೊಂದು ನಾವು m by n ಏನು ಕಂಡುಹಿಡಿದ್ವಿ, sin ಥೀಟಾ cos ಥೀಟಾ ಅನ್ನೋದು m by n ಅನ್ನೋದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿವಿ. ಅದಕ್ಕೆ 2m by n ಆಗಿದೆ. ಆಮೇಲೆ sin ಸ್ಕ್ವೇರ್ ಥೀಟಾ plus cos ಸ್ಕ್ವೇರ್ ಥೀಟಾ ಅಂದ್ರೆ 1, ಆ 1 ಅನ್ನು ಆ ಕಡೆ ಕಳಿಸಿರಿ m ಸ್ಕ್ವೇರ್ minus 1 ಆಯಿತು. 2m by n equal to m square minus 1. ಡಿವೈಡೆಡ್ ಬೈ n ಆ ಕಡೆ ಕಳಿಸಿದ್ರೆ
2m equal to n into m square minus 1 ಆಗ್ತದೆ. The answer is second one B. Okay students, 15th one. Here the value of sine of n pi plus minus 1 raised to n into pi by 4, comma n belongs to I means is integers. Is first one is 0, option second one 1 by root 2, option C is 1 minus 1 by root 2, option D is none of these. Students, first solve ಮಾಡಬೇಕಾದ್ರೆ first questions ಅರ್ಥ ಮಾಡ್ಕೋಬೇಕು. ನೀವು ಆಲ್ರೆಡಿ ಸಾಲ್ವ್ ಅದಂತೆ ಸಾಲ್ವ್ ನೋಡಕ್ಕೆ ಹೋಗಿ ಆನ್ಸರ್ ನೋಡಕ್ಕೆ ಹೋಗಬೇಡಿ, ಅಂದ್ರೆ ನಿಮಗೆ ಏನು ಬರಲ್ಲ. ಫಸ್ಟ್ ಇಲ್ಲೇ ಏನದಲ್ಲ, ಫಸ್ಟ್ ನೋಡಿದ ಆನ್ಸರ್ ನೋಡ್ಕೊಂಡು ರೈಟ್ ಹಾಕ್ಕೊಂತ ಹೋಗ್ಬಿಡ್ತೀರಿ. ಬಟ್ ಇಲ್ಲೇ ಸಿ ಡಿ ಆರ್ ಜೆ ಡಬ್ಲ್ಯೂ ಅಂತಂದ್ರೆ ಇಸ್ ಏನದಲ್ಲ ಅಜ್ಮಾಸ್ ಆಗಿ ಆನ್ಸರ್ ಹಾಕೋದಲ್ಲ. ಸೊ 4 ಆಪ್ಷನ್ಸ್ ಅದಾವಲ್ಲ, ಒಂದು ಯಾವ್ದಾರು ಹಾಕಿಬಿಟ್ರೆ ಆಯ್ತು ಅಂತ ತಿಳ್ಕೊಂಡ್ರೆ ಅಲ್ಲ. ಯಾಕಂದ್ರೆ ಫಸ್ಟ್ ಥಿಂಕ್ ಮಾಡಬೇಕು, ಕ್ವಶನ್ ಏನು ಕೊಟ್ಟಾನ, ಏನು ಅಪ್ಲೈ ಮಾಡಬೇಕು, ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು, ಯಾವ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನು ಸ್ವಲ್ಪ ನಿಯರೆಸ್ಟ್ ವ್ಯಾಲ್ಯೂ ಬರ್ತದ ಸ್ವಲ್ಪ ಚೆಕ್ ಮಾಡ್ಬೇಕಾಗ್ತದೆ. ಇಲ್ಲೇ ಇದು ಯಾವುದಂದ್ರೆ ಟ್ರಿಗ್ನೋಮೆಟ್ರಿ ಒಳಗೆ ಲಾಸ್ಟ್ ಚಾಪ್ಟರ್ ಅಲ್ಲಿ ಬರುವಂತ ಜನರಲ್ ಸೊಲ್ಯೂಷನ್ ಇರುವ ಫಾರ್ಮುಲಾ ಪ್ರಾಬ್ಲಮ್ಸ್ ಮತ್ತು ಫಾರ್ಮುಲಾ ಯೂಸ್ ಆಗ್ತದೆ. ಬಟ್ ನಿಮಗೆ ಸೈನ್ ಕಾಸ್ ಟ್ಯಾನ್ ಅದ, ಬಟ್ ಇಲ್ಲಿಯೂ ಸೈನ್ ಕಾಸ್ ಟ್ಯಾನ್ ಅದ, ಬಟ್ ಸಿ ಟಿ ಒಳಗೆ ಒಂದಿಷ್ಟು ಫಾರ್ಮುಲಾಸ್ ಬೇರೆ ಬರ್ತಾವೆ. ಯಾವುದು ಜನರಲ್ ಸೊಲ್ಯೂಷನ್ಸ್ ಅದ. ಓಕೆ, ಇಲ್ಲೇ ಅಬ್ಸರ್ವ್ ಮಾಡಿ. ಈಗ ಫಸ್ಟ್ ಏನದ ಪ್ರೂಫ್ ಅಂತ ಯೂಸ್ ಮಾಡ್ತಾ ಇರೋದು. ಇಲ್ಲೇ ಕೊಟ್ಟಿರುವಂತ ಕಂಡೀಷನ್ ಏನದ, ಸೈನ್ ಆಫ್ ಏನದ n ಪೈ ಪ್ಲಸ್ minus 1 raised to n into pi by 4. ಬಟ್ ನಮ್ಮ ಫಾರ್ಮುಲಾ ಥಿಯರಿ ಒಳಗೆ ಏನಂತ ನೋಡ್ರಿ, sin theta equal to sin alpha. Here theta equal to n pi plus minus 1 raised to n to alpha ಅಂತ ಇತ್ತು. ಯಾವುದು ಥಿಯರಿ ಪಾರ್ಟ್. ಬಟ್ ಇಲ್ಲೇ ನಾವು ಸಿ ಡಿ ಫಾರ್ಮ್ ಯೂಸ್ ಮಾಡುವಾಗ ಸ್ವಲ್ಪ ಕಂಡೀಷನ್ಸ್ ಚೇಂಜಸ್ ಮಾಡ್ಕೋತೀವಿ. ಏನಂತ ಅಂದ್ರೆ ಎಸ್ ಸೈನ್ ಆಫ್ ಏನದ n ಪೈ ಪ್ಲಸ್ ಥೀಟಾ ಅಂತ ಒಂದು ಫಾರ್ಮುಲಾ ಬರ್ತದೆ. n ಪೈ ಪ್ಲಸ್ ಥೀಟಾ ಈಕ್ವಲ್ ಟು ಏನು ಬರ್ತದೆ ಅಂದ್ರೆ minus 1 raised to n into sin theta ಅಂತ ಬರ್ತದೆ. ಯಾವುದು minus 1 raised to n into sin theta. ಈ ಫಾರ್ಮುಲಾ ಯೂಸ್ ಆಗ್ತದೆ. ಮತ್ತು ಈಗ ಈ ಕಂಡೀಷನ್ಸ್ ಯಾವುದು ಜೆ ಡಬ್ಲ್ಯೂ ಒಳಗೆ ಯೂಸ್ ಮಾಡ್ತೀವಿ. ಯಾವುದು ಈ ಫಾರ್ಮುಲಾ. ಸೊ ಒಂದಿಷ್ಟು ಅಷ್ಟೇ ರೇರ್ ಕೇಳೋದು, ಬಟ್ ಹೆಚ್ಚು ಕೇಳೋದು ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ಯಾವುದು ಅಲಾಡ್ ಆಂಗಲ್ಸ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಆಂಗಲ್ಸ್ ಆಗಿರ್ಬೋದು, ಟ್ರಾನ್ಸ್ಫಾರ್ಮೇಷನ್ಸ್, ಮಲ್ಟಿಪಲ್ಸ್ ಇವು ಕೇಳ್ತಾರೆ. ಬಟ್ ಈ ತರ ಕೇಳೋದು ಈ ಟೈಮ್ನಲ್ಲೇ ಕೇಳ್ತಾರೆ. ಯಾವುದು ಜನರಲ್ ಸೊಲ್ಯೂಷನ್ಸ್. ಈಗ ಅಬ್ಸರ್ವ್ ಮಾಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲೇ ನಾನು ಬರೀತಾ ಇರೋದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತಾರೆ. ಏನದ ಸೈನ್ ಆಫ್ ಏನು ಕೊಡೋಣ, n ಪೈ ಪ್ಲಸ್ minus 1 raised to n. ಓಕೆ, ಥೀಟಾ ಅಂತಂದ್ರೆ ಏನು ನೋಡಿ, ಇದೆ ಪೈ ಬೈ 4. ಅಬ್ಸರ್ವ್ ಮಾಡಿ, ನೀವು ಬರೀತಾ ಇರೋದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. n ಪೈಗ ಸೈನ್ ಅದ, n ಪೈ ಅದ. ಇದು ಥೀಟಾ ಅಂತಂದ್ರೆ ಇದು ಹೋಲ್ ಥೀಟಾ ಇದೆ. ಇದಾವುದು ಇದು ಥೀಟಾ ಅಂದ್ರೆ ಏನು ಬರೀಬೋದಿಲ್ಲ. ಈಗ ನೋಡ್ರಿ minus 1 raised to n ಸೈನ್ ಥೀಟಾ ಅಂದ್ರೆ ಏನು ಕೊಡ್ತೀರಿ, ಬರೀ ಏನದ minus 1 raised to n into is a pi by 4 ಅಂದ್ರೆ ಈ ಫಾರ್ಮ್ ಬರೀಬಹುದು ಅಂತ. ಯಾವುದು ಕಂಡೀಷನ್ಸ್ minus 1 raised to n into sin of ಏನದ minus 1 raised to n into ಯಾವುದು pi by 4. ಅರ್ಥ ಆಯ್ತ್ರಿ? ಇದನ್ನ ಅಬ್ಸರ್ವ್ ಮಾಡಿ. ಥೀಟಾ ಅಂದ್ರೆ ಇದನ್ನ ನೋಡುವ, ಇದು ಥೀಟಾ ಇದ್ದಂಗೆ ಕ್ಲಿಯರ್ ಆತ್ರಿ. minus 1 raised to n sin theta ಇಲ್ಲ ಥೀಟಾ ಅಂದ್ರೆ minus 1 raised to n into pi by 4 ಅಂದಂಗೆ. ಈಗ ಏನು ಮಾಡ್ತೀವಿ, minus 1 raised to n into sin of minus 1 raised to n into pi by 4 ಇದೆ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಕಂಡೀಷನ್ಸ್ ಹೆಂಗ್ ಬರ್ತದೆ ಅಂದ್ರೆ ಇನ್ನೊಂದು ಒನ್ ಮೋರ್ ಫಾರ್ಮುಲಾ. ಯಾವುದು sin ಆಫ್, ಅಬ್ಸರ್ವ್ ಮಾಡ್ರಿ, minus 1 raised to n. ಓಕೆ, ಈಗ ಈ ಫಾರ್ಮುಲಾ ಏನ್ ಮಾಡ್ತಾ ಇದ್ವಿ, ಕಂಡೀಷನ್ಸ್ ಅಪ್ಲೈ ಏನದ ಥೀಟಾ ಅಂತ ಯೂಸ್ ಮಾಡ್ತಾ ಇದ್ವಿ.
here theta equal to -1 raised to n ಏನಿದೆ sin theta ಅಂತ ಯೂಸ್ ಮಾಡ್ತಾರೆ sin theta. ಓಕೆ, ಈಗ ಏನ್ ಮಾಡ್ತಾರೆ, ಇದನ್ನ ಅಪ್ಲೈ ಮಾಡಿ ಏನಾಗ್ತದ ಕಂಡೀಷನ್ಸ್ sin of -1 raised to n theta ಅಂದ್ರೆ ಏನಿದೆ pi/4. ಇಟ್ಸ್ ಅ pi/4. ಅಬ್ಸರ್ವ್ ಮಾಡಿ, sin ka sin -1 raised to n -1 raised to n theta ಅಂದ್ರೆ pi/4 equal to -1 raised to n n theta ಅಂದ್ರೆ pi/4. ಈಗ ಅದರ ಫಾರ್ಮುಲಾ ಯೂಸ್ ಮಾಡ್ತಾ ಇರೋದು ಏನದ -1 raised to n sin pi/4. ಅಬ್ಸರ್ವ್ ಮಾಡ್ರಿ, sin pi/4 ಇಲ್ಲೂ -1 raised to n ಅದ, ಸೊ -1 raised to n ಇಲ್ಲಿ ಏನಾಗುತ್ತೆ ನೋಡ್ರಿ, ಸೊ -1 raised to n into 2n. ಯಾಕಂದ್ರೆ laws of metasis a raised to n into a raised to m equal to a raised to m plus n plus n ಅಂದ್ರೆ 2n. ಓಕೆ, ಈ ಫಾರ್ಮುಲಾ ಯೂಸ್ ಮಾಡಿ a raised to n into a raised to m equal to a raised to m plus n. ಈ ಫಾರ್ಮುಲಾ a ಅಂತಂದ್ರೆ -1 raised to n, b a ಅಂತಂದ್ರೆ -1 raised to n, a raised to ಅಂದ್ರೆ n into a raised to m equal to a raised to m plus n ಅಂದ್ರೆ n plus n ಅಂದ್ರೆ 2n. ಓಕೆ, ಈಗ ಅಬ್ಸರ್ವ್ ಮಾಡ್ರಿ, ನನಗ ಫಾರ್ಮುಲಾ ಯಾವ್ದಂದ್ರೆ sin pi/4. sin pi/4 ಅಂದ್ರೆ sin pi/4 ಅಂದ್ರೆ 45 ಡಿಗ್ರಿ. sin 45 ಡಿಗ್ರಿ ವ್ಯಾಲ್ಯೂ ಇಸ್ 1/√2 ಆನ್ಸರ್. ಅದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ಆಂಗಲ್ಸ್ ಇಂದ ಟೇಬಲ್ ದೊಳಗೆ ಅಬ್ಸರ್ವ್ ಮಾಡಿ sin pi/4 ಅಂದ್ರೆ 45 ಡಿಗ್ರಿ. 45 ಡಿಗ್ರಿ ವ್ಯಾಲ್ಯೂ sin 45 ಡಿಗ್ರಿ ವ್ಯಾಲ್ಯೂಸ್ ನೋಡ್ರಿ 1/√2. ಇಟ್ ಇಸ್ 1/√2. So answer is 1/√2 minus 1 raised to n. Anything power of 2 raised to n ಅಂತಂದ್ರೆ it is a value 1. ಅದಕ್ಕೆ ಏನಾಗ್ತದ 1/√2 ಆಗ್ತದ. This option is second one B. ಆಮೇಲೆ ಏನ್ ಮಾಡ್ರಿ, ನಿಮ್ಮ ಆನ್ಸರ್ ಚೆಕ್ ಮಾಡ್ಕೋಬಹುದು ಸಾಲ್ವ್ ನೋಡಿ. ಬಟ್ ಸಾಲ್ವ್ ನಿಮ್ಗೆ ಕೊಡಬಾರ್ದಿತ್ತು, ಬಟ್ ಅಡ್ವಾನ್ಸ್ ಆಗಿ ಪ್ರಿಂಟ್ ಆಗಿಬಿಟ್ಟದವ. ಬಟ್ ಸಾಲ್ವ್ ನೋಡ್ಕೋತಾರೆ ನಿಮ್ಗೆ ಒಂದೊಂದು ಸಾಲ್ವ್ ಡೈರೆಕ್ಟ್ ಸ್ಟೆಪ್ ಹಾಕ್ಯಾನ, ಬಟ್ ನಾನು ಒಂದು ಸ್ವಲ್ಪ ಡಿಟೇಲ್ ಹೇಳ್ತಿರ್ತೀನಿ, ಅಲ್ಲೇ ಅರ್ಥ ಆಗ್ತಿರ್ತದೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಒಂದೊಂದು ಟ್ರಿಕ್ ಅವೇ ಯೂಸ್ ಆಗಬೇಕು, ಅವೇ ಯೂಸ್ ಮಾಡ್ಬೇಕಾಗ್ತದ. ಅದ ಸ್ಟೆಪ್ ಒಂದೊಂದು ಟ್ರಿಕ್ಸ್ ಬೇರೆ ಇರ್ತವೆ, ಬೇರೆ ಯಾವ ಇರ್ತದೆ ಬೇರೆ ಯೂಸ್ ಮಾಡ್ತಿರ್ತೇನೆ. ಅಲ್ಲಿ ನೀವು ಟೆಕ್ಸ್ಟ್ ಬುಕ್ದಿಂದ ಸಾಲ್ವ್ ಅದು ಯೂಸ್ ಮಾಡ್ರಿ, ನಾನು ಇನ್ನೊಂದಿಷ್ಟು ಬೇರೆ ಮೆಥಡ್ ಹೇಳ್ತಿರ್ತೀನಿ, ಅದನ್ನು ಯೂಸ್ ಮಾಡ್ಬೋದು. ಅರ್ಥ ಆಯ್ತ್ರಿ? ಸೊ ಎರಡು ಟ್ಯಾಲಿ ಮಾಡಿದ್ರೆ ಆನ್ಸರ್ ಅವೇ ಬರ್ತಿರ್ತಾವೆ, ಬಟ್ ವೇ ಆಫ್ ಸ್ಟೆಪ್ಸ್ ಚೇಂಜಸ್ ಇರ್ತಾವೆ ಅಷ್ಟೇ. ವೇ ಆಫ್ ಸ್ಟೆಪ್ಸು ಮತ್ತು ಯಾವುದು ಐಡಿಯಾಸ್ ಇವೆಲ್ಲ ಚೇಂಜ್ ಆಗ್ತಾ ಇರ್ತಾವೆ. ಎಷ್ಟು ನೀವು ಚೇಂಜಸ್ ಆರ್ ಸೇವ್ ಮಾಡ್ತಾರೆ ಟೈಮ್, ಅಷ್ಟು ಭಾಳ ಯೂಸ್ ಆಗ್ತದೆ ನಿಮ್ಗೆ ಯಾವುದು ಕ್ವಶನ್ ಸಾಲ್ವ್ ಮಾಡೋಕ್ಕೆ ಎಕ್ಸಾಮ್ಸ್. ಓಕೆ, ಈ ಥರ ಏನಲ್ಲ ಫಾರ್ಮುಲಾ, ಬಟ್ ಇವು ಜನರಲ್ ಸೊಲ್ಯೂಷನ್ ಬರುವಂಥ ಫಾರ್ಮುಲಾ. ಯಾವುದು ಇದು, ಯಾವುದು CET ಯೂಸ್ ಆಗುವಂಥ ಮಾತ್ರ, ಥಿಯರಿಗಲ್ಲ. ಥಿಯರಿಗಾಗೋದು ಯೂಸ್ ಇದಷ್ಟೇ, ಥಿಯರಿ ಇದು CET ಯೂಸ್ ಆಗುವಂಥ ಫಾರ್ಮುಲಾ ಮತ್ತು JEE ಯೂಸ್ ಆಗ್ತಿರ್ತಾವ ಫಾರ್ಮುಲಾ. ಓಕೆ.